ತಾರತಮ್ಯ ರಹಿತ ಸಮಾಜ. ತಾರತಮ್ಯ ರಹಿತ ಸಮಾಜ. ಇನ್ ದ ನೇಮ್ ಆಫ್ ಕ್ಯಾಸ್ಟ್, ಕ್ರೈಮ್ ಅಂಡ್ ಕರಪ್ಷನ್ ಫ್ರೀ. ಅಪರಾಧ ಮತ್ತು ಭ್ರಷ್ಟಾಚಾರ ಮುಕ್ತ ಸಮಾಜ. ಕ್ರೈಮ್ಸ್ ಅಂಡ್ ಕರಪ್ಷನ್. ಕ್ರೈಮ್ಸ್ ಅಂಡ್ ಕರಪ್ಷನ್ ಫ್ರೀ. ದೇಶ ಅಲ್ಲ, ಪ್ರಪಂಚದಲ್ಲಿ 95% ಆಫ್ ಅಸೆಟ್ ಈಸ್ accumulated by 5% people. 5% of asset is shared by 95% of the people. ರಾಜಕಾರಣದಲ್ಲಿ ನೈತಿಕತೆ ಬಂದ್ರೆ ಭ್ರಷ್ಟಾಚಾರ ಕಡಿಮೆ ಆಗ್ತದೆ. ನಂಬರ್ 1. ನಂಬರ್ 2, ಸ್ಕೀಮ್ಗಳೆಲ್ಲ ಚೆನ್ನಾಗಿ ಬರ್ತಾವ, ಒಳ್ಳೆ ಬರ್ತಾವ. 2ನೇದು. 3ನೇದು, ಕೋಮುಗಲಭೆ ಕಡಿಮೆ ಆಗ್ತದೆ. ವೆರಿ ಗುಡ್, ಸೂಪರ್. ಮತ್ತೆ 4ನೇದು, ಸೊಸೈಟಲ್ ಲೆವೆಲ್. ಸಮಾಜದಲ್ಲಿ ನೈತಿಕತೆ. ಸಮಾಜದಲ್ಲಿ ನೈತಿಕತೆ ಬಂದ್ರೆ ಎಂತ ಸಮಾಜ ನಿರ್ಮಾಣ ಆಗ್ತದೆ? ಸಮಾಜದಲ್ಲಿ ನೈತಿಕತೆಯ ಪರಿಣಾಮ. ಸಮಾಜದಲ್ಲಿ ನೈತಿಕತೆ ಬಂದ್ರೆ ಎಂತ ಪರಿಣಾಮ ನಿರ್ಮಾಣ ಆಗ್ತದೆ? ಓಕೆ, ವಿಲ್ ಸಿ ನಾವು. ಹೇಳ್ರಿ ನೋಡಮ್ಮ, ಏನಾಗ್ತದೆ ಸಮಾಜದಲ್ಲಿ? ನೈತಿಕತೆ ಇಲ್ಲ ಅಂದ್ರೆ ಏನಾಗ್ತದೆ ಹೇಳ್ರಿ ನಾವು? ಇವತ್ತು ಸಮಾಜದಲ್ಲಿ ನೈತಿಕತೆ ಐತೆ ಅಂತ ಅನ್ಸುತ್ತೆ ನಿಮಗೆ? ಐತಂತ ಅನ್ಸುತ್ತೇನಪ್ಪ? ಇಲ್ಲ. ಇಲ್ಲ ಅಂದ್ರೆ ಏನ್ ಅನಿಸ್ತದ? ಇದ್ರೆ ಏನಾಗ್ತದೆ? ಓಕೆ, ನೆಗೆಟಿವ್ ಏನಾಗ್ತದೆ, ಪಾಸಿಟಿವ್ ಏನಾಗ್ತದೆ? ಕ್ಯಾಸ್ಟಿಸಮ್. ವೆರಿ ಗುಡ್. ಮತ್ತೆ ಏನಮ್ಮ? ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾವ. ವೆರಿ ಗುಡ್, ಸೂಪರ್. ಮತ್ತೆ ರೇಪ್ಸ್ ಇನ್ಕ್ರೀಸ್ ಆಗ್ತಾವ. ಸೂಪರ್. ಮತ್ತೆ ಎಕ್ಸಲೆಂಟ್. ಮತ್ತೆ ಕ್ರೈಮ್ಸ್ ಇನ್ಕ್ರೀಸ್ ಆಗ್ತಾವ. ವೆರಿ ಗುಡ್, ಸೂಪರ್. ಹೌದಾ? ನೆಕ್ಸ್ಟ್. ಇದು ಇಲ್ಲ ಅಂದ್ರೆ, ಇದ್ರೆ ಏನಾಗ್ತದ? ಇದು ರಿವರ್ಸ್ ಆಗ್ತದ. ರಿವರ್ಸ್ ಅಂದ್ರೆ ಏನು? ಕ್ರೈಮ್ಸ್ ಕಡಿಮೆ ಆಗ್ತಾವ, ರೇಪ್ಸ್ ಕಡಿಮೆ ಆಗ್ತಾವ, ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ನಡೆಯೋದಲ್ಲ. ಸೊ ಸಿಂಪಲ್ ಥಿಂಗ್. ಇದು ಇಲ್ಲ. ಇದು ಇವಾಗ ಏನ್ ನಡೆದಿದೆ ಅಲ್ಲ, ಇದೆಲ್ಲ ಲ್ಯಾಕ್ ಆಫ್ ಎಥಿಕ್ಸ್ ಇಂದನೇ ನಡೆದಿರೋದು. ಎಥಿಕ್ಸ್ ಬಂದ್ಬಿಟ್ರೆ ಅದಕ್ಕೆ ಅಂತ ನೋಡು, ನೈತಿಕ ಮೌಲ್ಯಗಳ ಅಧಪತನ. ಮೌಲ್ಯಗಳೇ ಇಲ್ಲ, ನೈತಿಕತೆ ಅನ್ನೋದು ಇಲ್ಲ. ಅದಕ್ಕೆ ಇವತ್ತೇನಾಗಿದೆ, ಒಬ್ನು ಯಾರೋ ಒಂದು ಹಾವೇರಿ ಡಿಸ್ಟ್ರಿಕ್ಟ್ ನಲ್ಲಿ ಸವಣೂರು ತಾಲೂಕಲ್ಲಿ ಒಬ್ಬನು ಗೌರ್ಮೆಂಟ್ ಎಂಪ್ಲಾಯಿ ಪುರಸಭೆ ಅಲ್ಲಿ ಪೂಡಿ ಮಾಡಿ ಕೊಡ್ಬೇಕು. ಅವ್ರ ಅಪ್ಪನ ಆಸ್ತಿನ ಮಗನ ಹೆಸರೇ ಟ್ರಾನ್ಸ್ಫರ್ ಮಾಡ್ಬೇಕು. ಅವನು ಒಂದು 50,000 ರೂಪಾಯಿ ಲಂಚ ಕೇಳ್ತಾನ. ಆ ರೈತ ಹೇಳ್ತಾನ, ನಂತರ ದುಡ್ಡಿಲ್ಲ ಅಂತ. ನೀವೆಲ್ಲ ನೋಡಿರ್ತೀರಿ, ಪೇಪರ್ನ ಬಂದಿತ್ತು. ದುಡ್ಡಿಲ್ಲ ಅಂದ್ರೆ ಏನದ್ ನಿನ್ನ ಹತ್ರ? ನಾನು ಒಂದು ಒಂಟೆತ್ತಿನ ಬಂಡಿ, ಒಂದು ಎತ್ತಿದೆ, ಒಂದು ಚಕ್ಕಡಿ ಇದೆ, ಬಂಡಿ ಇದೆ, ಒಂದು ಚಕ್ಕಡಿ ಇದೆ, ಒಂದು ಎತ್ತಿದೆ ಸರ್ ನಂದು. ಆಯ್ತು, ಅದನ್ನ ಮಾರಿಬಿಟ್ಟು ತಗೊಂಡ ದುಡ್ಡು ಅಂತ ಹೇಳ್ತಾರೆ. ಮರುದಿನ ಮುಂಜಾನೆ ಆ ಎತ್ತು ಮತ್ತು ಚಕ್ಕಡಿ, ಆ ಬಂಡಿ ಎರಡು ತಗೊಂಡ್ಬಿಡ್ತಾನ ಅವನು ಆಫೀಸಿಗೆ. ತಗೊಂಡ್ ಬಂದು, ಸರ ಹೊರಗಡೆ ಮಾರ್ಕೆಟ್ನಾಗ 50,000 ರೂಪಾಯಿ ಯಾರು ತಗೊಳದಲ್ರಿ, ನೀವೇ ತಗೊಂಡ್ಬಿಡ್ರಿ, ಒಂದು ರೇಟ್ ಮಾಡಿ, ನೀವೇ ಒಂದು ರೇಟ್ ಮಾಡಿ ತಗೊಂಡ್ಬಿಟ್ಟು ನಾನು ಫೈಲ್ ಸೈನ್ ಮಾಡಿ ಕೊಡ್ರಿ ಅಂತ ಹೇಳ್ತಾನೆ. ಅಲ್ಲಿ ಹೊರಗಡೆ ಎಲ್ಲ ಮಾಧ್ಯಮದವ್ರು ಬಂದ್ಬಿಟ್ಟಿರ್ತಾರೆ. ಎಲ್ಲ ಮಾಧ್ಯಮದವ್ರಿಗೆ ಹೇಳ್ಬಿಡ್ತಾನೆ ಅವ್ನು. ಪಾಪ ಸಾಹೇಬ್ರು ಕೇಳಿದ್ರು, ಸರ್ ಅವ್ರದ್ದು ಏನ್ ಕಷ್ಟ ಇತ್ತು ಗೊತ್ತಿಲ್ಲ, ಅದಕ್ಕೆ ನನ್ ಕಷ್ಟ ನಾನು ಹೇಳ್ಕೊಂಡೆ ಸರ್ ಅವ್ರಿಗೆ. ಸರ್ ಇದು ಒಂದು ಎತ್ತಿದೆ, ಒಂದು ಚಕ್ಕಡಿ ಇದೆ ಸರ್, ಯಾರು ಎಷ್ಟು ರೇಟಿಗೆ ತಗೊಳ್ರಿ ಸರ್, ಸಾಹೇಬ್ರಿಗೆ 50,000 ಕೊಡ್ಬೇಕು ನಾನು. ಕ್ಯಾನ್ ಯು ಸಿ ದಿಸ್? ಎಷ್ಟು ಇಂಪ್ಯಾಕ್ಟ್ ಆಗ್ತದೆ ಗೊತ್ತಾ ಇದು ಸೊಸೈಟಿ ಮೇಲೆ? ಇಷ್ಟು ಲೆವೆಲ್ಗೆ ಬಂದ್ಬಿಟ್ಟಿದೆ ಇವತ್ತು. ಅದ್ಯಾವುದೋ ಒಂದು ಬಂದಿತ್ತು, ಮುನ್ನಬಾಯಿ MBBS ಅಂತ. ಆ ಸಿನಿಮಾದಲ್ಲಿ ಅವ್ನು ಕಳ್ಸಿರ್ತಾನೆ, ಒಬ್ಬ ಮುದುಕ ಓಲ್ಡ್ ಏಜ್ ಪೆನ್ಷನ್ಗೋಸ್ಕರ ಆಫೀಸ್ಗೆ ಹೋಗಿರ್ತಾನೆ. ಮೈ ಮೇಲಿನ ಬಟ್ಟೆ ಎಲ್ಲ ಬಿಚ್ಚಿಬಿಡ್ತಾನ ಅವನು. ನೋಡ್ರಿ ಸಿನಿಮಾದಾಗ, ಮೈ ಮೇಲಿನ ಬಟ್ಟೆ ಎಲ್ಲ ಬಿಚ್ಚಿ ಅವನ ಆಫೀಸರ್ ಮುಂದೆ ಇಡ್ತಾನೆ. ಫೋನು, ಶರ್ಟು, ಪ್ಯಾಂಟು ಎಲ್ಲ ಬಿಚ್ಚಿಟ್ಟು ಒಂದು ಇನ್ನರ್ ವೇರ್ ಮೇಲೆ ನಿಂತ್ಕೊಂಡ್ಬಿಟ್ಟಿರ್ತಾನೆ ಮುದುಕ. ಇದೊಂದೇ ಉಳಿದ ನೋಡ್ ಮಗನೇ, ಬೇಕಾದ್ರೆ ಕೊಟ್ಬಿಡ್ತೆ. ಏನ್ ಮಾಡಿದ್ದೆ? ನೀ ಲಂಚ ಕೇಳಿದ್ರೆ ನಾನು ಎಲ್ಲಿಂದ ಕೊಡ್ಲಿ? ಐ ವಾಂಟ್ ಓಲ್ಡ್ ಏಜ್ ಪೆನ್ಷನ್, ಬಟ್ ಯು ಆರ್ ಆಸ್ಕಿಂಗ್ ಬ್ರೈಬ್. ಐ ಡೋಂಟ್ ಹ್ಯಾವ್ ಮನಿ. From where I can bring? Okay, I have only these things. You can take these things and give me. ಇವತ್ತು ಆ ಪರಿಸ್ಥಿತಿಗೆ ಬಂದಿದೆ. ಮೈ ಮೇಲಿನ ಬಟ್ಟೆ ಕೂಡ ತಗೊಂಡು ಅಷ್ಟು ಕ್ರೂರ ಅಧಿಕಾರಿಗಳು ಇವತ್ತು ಬರ್ತಾ ಇದ್ದಾರೆ ಮಾರ್ಕೆಟ್ ನಲ್ಲಿ. ಹೌದಾ? ನೀವು ಒಂದ್ಸಲ ಆಫೀಸ್ಗೆ ಹೋಗಿ ಬಂದ್ರೆ ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಾರೆ. ಒಬ್ಬ ತಹಶೀಲ್ದಾರ್ನ ಮಾತಾಡ್ಸ್ಬೇಕನ್ನಂದ್ರೆ ಹೆಂಗಿದೆ ಇವತ್ತು. ಒಬ್ಬ DC ಮಾತಾಡ್ಸೋದಂತ ದೂರದ ಮಾತು. ಈ ತಹಶೀಲ್ದಾರ್ನ, DDಗಳನ್ನ, ಅಧಿಕಾರಿಗಳನ್ನ ಹೋಗಿ ನೀವು ಮಾತಾಡಿಸಿ, ನಿಮ್ಗೆ ಫೈಲ್ ಏನಾದ್ರು ಇದೆ ಹಿಂಗ್ ಇರ್ಬೇಕು ಸರ್ ಅಂತಂದ್ರೆ ಫೋನು ರೆಸ್ಪಾಂಡ್ ಮಾಡಲ್ಲ. ಆಮೇಲೆ ಸ್ಪೆಷಲಿ PDOಗಳು, ಈ PDOಗಳು, VAಗಳು ಸಿಗದೇ ಇಲ್ಲ. ಅವನ ಆಫೀಸ್ ಎಲ್ಲಿಯೋ ಎಲ್ಲಿರ್ತಾರೋ ಸಿಗದೇ ಇಲ್ಲ. ಹೌದಾ? ಆತರ ನಾವು ನೋಡ್ತೀವಿ. ಇಲ್ಲಿ ನಮ್ ಕ್ಲಾಸಲ್ಲಿ ತುಂಬಾ ಜನ ಅಧಿಕಾರಿಗಳು ಬರ್ತಿರ್ತಾರೆ, ಕ್ಲಾಸಿಗೆ ಕೂಡ್ತಿರ್ತಾರೆ. ನಾನು ಬೈತಿರ್ತೀನಿ, ನನ್ನ ಮಕ್ಳು ಹಿಂಗೆಲ್ಲ ಬೈತಿರ್ತಲ್ಲ. ಈಗ ನಿಮ್ಮದ್ರಾಗ ಅಧಿಕಾರಿ ಯಾರಿದಾರೆ ನಮ್ಗೆ ಗೊತ್ತಾಗಲ್ಲ. ಹೊರಗಡೆ ಎಲ್ಲೇನ ಪೇಡ್ ಬ್ಯಾಚಸ್ ಅಲ್ಲಿ ಹೋದಾಗ ಒಂದ್ 5 ದಿನ ಬರ್ತಾರ, ಆಮೇಲೆ ಬಿಟ್ಬಿಡ್ತಾರೆ ಕ್ಲಾಸ್.
ಮೆಸೇಜ್ ಹಾಕ್ತಾರೆ ಅವರು, ಸರ್ ನಿಮ್ ಕ್ಲಾಸ್ ಅಲ್ಲಿ ಕೂತ್ಕೊಂಡಿದ್ದೆ, ನನಗೆ ತುಂಬಾ ಮುಜುಗರ ಅನಿಸ್ತು ಸರ್, ನೀವು ಬೈತಾ ಇದ್ರು ನನ್ನ ಬೈತಿದ್ರು ಅಂತ ಅನಿಸ್ತು, ಬಿಕಾಸ್ ಐ ಆಲ್ಸೋ ಇನ್ವಾಲ್ವ್ಡ್ ಇನ್ ದಟ್ ಕೈಂಡ್ ಆಫ್ ಕರಪ್ಷನ್. ಬಹಳ ಬೇಜಾರು ಅನಿಸ್ತು, ನಾನು ಬಿಟ್ಬಿಟ್ಟೆ ಸರ್ ಕ್ಲಾಸ್. ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳ್ದೆ ಕೇಳ್ದಾನೆ ಬಿಟ್ಬಿಡ್ತಾರೆ, ಬೆಟ್ಟಾದ್ರೆ ಹೇಳ್ತಾರೆ, ಇಲ್ಲ ಸರ್ ನಾನು ಒಂದ್ 2 ದಿನ ಅಟೆಂಡ್ ಮಾಡಿದ್ದೆ ನಿಮ್ ಕ್ಲಾಸ್. ಮೊನ್ನೆ ಒಬ್ನು ಹೇಳ್ತಾ ಇದಾರೆ, ನನ್ ಮುಂದೆ ಹೇಳಿಲ್ಲ, ಬೇರೆಯವ್ರ ಮುಂದೆ, ಸರ್ ಕ್ಲಾಸ್ ಅಟೆಂಡ್ ಮಾಡಿದ್ ನೀವು ಮರ 2-3 ದಿನ ಬೈತಿದ್ರು ಕ್ಲಾಸ್ನಾಗ, ನನಗೆ ಒಂದು ಮುಜುಗರ ಆಯ್ತು, ನಾನು ಹೋಗ್ಲಿಲ್ಲ ಕ್ಲಾಸ್ಗೆ. ಬಿಕಾಸ್ ವೆನ್ ಪರ್ಸನ್ ಈಸ್ ಇನ್ವಾಲ್ವಿಂಗ್ ಇನ್ ದಟ್ ಕೈಂಡ್ ಆಫ್ ಆಕ್ಟಿವಿಟೀಸ್ ಈ ಕಾಂಟ್ ಡೈಜೆಸ್ಟ್. ನಾವ್ ಅಂತದ್ರಾಗ ಇನ್ವಾಲ್ವ್ ಆಗಿಲ್ಲ ಅಂತಂದ್ರೆ ನಮಗ ಅದ ಹತ್ತಲ್ಲ, ಆತರ ಇನ್ವಾಲ್ವ್ ಆದ್ರೆ ಹತ್ತುತ್ತೆ. ಸೊಸೈಟಿಯಲ್ಲಿ ಎಥಿಕ್ಸ್ ಬರ್ಬೇಕು, ಅವಾಗ ಏನಾಗುತ್ತೆ ಸಮಾಜ. ನೋಡಿ ನಾನು ಹೇಳ್ತೀನಿ, ನಾನು ಗಾಜಿನ ಮನೆಯಲ್ಲಿದ್ದು ಇನ್ನೊಂದು ಮನೆಗೆ ಕಲ್ಲು ಹೋಗಿದ್ರೆ ನಿನ್ನ ಮನೆಗೆ ಸುಮ್ಮನೆ ಇರ್ತದ? ನಿನ್ನ ಮನೆಗೆ ಕಲ್ಲು ಬಿದ್ರೆ ನೋಡಿದ್ರೆ ನೀನ್ ಮಂಡಳ ಉಗಿದಂಗೆ ಆಗ್ತದೆ ಮಂಡಕ್ಕೆ. ಹಾಗೆ ನಾವು, ಸೊ ಯು ಆರ್ ಇನ್ ಅ ಗ್ಲಾಸ್ ಹೌಸ್, you should respect the people who are in the glass house. When you throw stones towards them, can't you think about your house? Can't your glasses be broken? Definitely your house glasses also will be broken by throwing stones. You should think like that. ನಾವು ಅದನ್ನ ಯೋಚನೆ ಮಾಡ್ಬೇಕಿಲ್ಲಿ. ಸಮಾಜದಲ್ಲಿ ನೈತಿಕತೆ ಬಂದ್ರೆ ಏನಾಗುತ್ತೆ, ಯಾವುದನ್ನ ಬಸವಣ್ಣ ಕನ್ಸ್ಕೊಂಡಿದ್ದ, ಯಾವುದನ್ನ ಅಂಬೇಡ್ಕರ್ ಕನ್ಸ್ಕೊಂಡಿದ್ದ, ಸಮ ಸಮಾಜ ನಿರ್ಮಾಣ ಆಗ್ತದೆ. ನಮ್ಮಲ್ಲಿ ರಾಮರಾಜ್ಯ ಅಂತ ಹೇಳ್ತಾರೆ, ಸೊ ಇಗಾಲಿಟೇರಿಯನ್ ಸೊಸೈಟಿ, ಆ ತರದ್ದು ಒಂದು ನೋಡಿ ಸಾಮರಸ್ಯದಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗ್ತದೆ. ಯಾವುದೇ ತಾರತಮ್ಯವಿಲ್ಲದಂತ ತಾರತಮ್ಯ ರಹಿತ ಸಮಾಜ ನಿರ್ಮಾಣ ಆಗ್ತದೆ. ಸಮಾಜದಲ್ಲಿ ಕೋಮುಗಲಭೆಗಳಿರೋದಿಲ್ಲ, ಇರೋದಿಲ್ಲ. ನೋಡ್ರಿ, ಮನೆಗಳಿಗೆ ಬೀಗ ಹಾಕಂತ ಪರಿಸ್ಥಿತಿ, ಎಲ್ಲ ಕಡೆ ಸಿಸಿ ಕ್ಯಾಮೆರಾ ಹಾಕೋ ಪರಿಸ್ಥಿತಿ ಯಾಕೆ ಬಂತು? ಎಲ್ಲ ಕಡೆ ಕಳ್ರಾರ, ಹೌದಲ್ರಿ? ಇವತ್ತು ಸಿಸಿ ಕ್ಯಾಮೆರಾ ಇರ್ಲಾರ್ದ ಇವತ್ತು ಏನ್ ಮಾಡಕ್ಕೆ ಆಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಅನೈತಿಕ ಚಟುವಟಿಕೆಗಳು ಜಾಸ್ತಿ ಇದೆ. ಮನೆಗೆ ಸಿಸಿ ಕ್ಯಾಮೆರಾ ಹಾಕುವಂತ ಪರಿಸ್ಥಿತಿ ಇವತ್ತು. ಹೆಂಡತಿ ಮೇಲೆ ಗಂಡಗೆ ನಂಬಿಕಿಲ್ಲ, ಗಂಡದ ಮೇಲೆ ಹೆಂಡತಿಗೆ ನಂಬಿಕಿಲ್ಲ, ಪಾಸ್ವರ್ಡ್ ಕೊಡಕ್ ರೆಡಿ ಇಲ್ಲ, ಪಾಸ್ವರ್ಡ್ ಕೊಡಕ್ ರೆಡಿ ಇಲ್ಲ, ಅಂತ ಪರಿಸ್ಥಿತಿಯಲ್ಲಿ ನಾವು ಇದೀವಿ. ಹಾಗಾಗಿ ಯಾವಾಗ ಸಮಾಜದಲ್ಲಿ ನೈತಿಕತೆ ಬರುತ್ತೆ, ಓಕೆ, ವಿ ಕ್ಯಾನ್ ಸಿ ದಟ್ ಸೊಸೈಟಲ್ ಲೆವೆಲ್. ತಾರತಮ್ಯ ರಹಿತ ಸಮಾಜ, ತಾರತಮ್ಯ ರಹಿತ ಸಮಾಜ. ಇನ್ ದ ನೇಮ್ ಆಫ್ ಕ್ಯಾಸ್ಟ್, ಕ್ರೀಡ್, ರಿಲಿಜನ್, ರೀಸನ್, ಹೌದಾ, ಜೆಂಡರ್, ಎಲ್ಲ ಕಡೆ ನೋಡಿ ತಾರತಮ್ಯ ಇದ್ದಿದ್ದೇ ಇದೆ. ಎಲ್ಲ ಕಡೆನೂ ಈ ತರ ತಾರತಮ್ಯ ಇದ್ದಿದ್ದೆ, ಹೌದಾ? ಕ್ಯಾಸ್ಟ್, ಕ್ರೀಡ್, ರಿಲಿಜನ್, ರೀಸನ್, ಜೆಂಡರ್, ಇದು ಏನಿದೆ ಅಲ್ಲ ಇರಲ್ಲ. ಕಮ್ಯುನಲ್ ಕಾನ್ಫ್ಲಿಕ್ಟ್ಸ್ ಫ್ರೀ, ಕಮ್ಯುನಲ್ ಕಾನ್ಫ್ಲಿಕ್ಟ್ಸ್ ಫ್ರೀ, ಕೋಮು ಗಲಭೆಗಳು ನಿಲ್ತವೆ. ಫ್ರೀ ಅಂದ್ರೆ ಮತ್ತೆ ನೀವು ಮುಕ್ತವಾಗಿ ಆತವಂತ ಬರಿಬಾರ್ದ, ಮುಕ್ತ, ಅದು ಕಮ್ಯುನಲ್ ಕಾನ್ಫ್ಲಿಕ್ಟ್ಸ್, ಕೋಮು ಗಲಭೆ ಮುಕ್ತ ಸಮಾಜ, ಕೋಮು ಗಲಭೆ ಮುಕ್ತ ಸಮಾಜ. ಕ್ರೈಮ್ ಅಂಡ್ ಕರಪ್ಷನ್ ಫ್ರೀ, ಕ್ರೈಮ್ ಅಂಡ್ ಕರಪ್ಷನ್ ಫ್ರೀ, ಅಪರಾಧ ಮತ್ತು ಭ್ರಷ್ಟಾಚಾರ ಮುಕ್ತ ಸಮಾಜ. ಕ್ರೈಮ್ಸ್ ಅಂಡ್ ಕರಪ್ಷನ್, ಕ್ರೈಮ್ಸ್ ಅಂಡ್ ಕರಪ್ಷನ್ ಫ್ರೀ, ಅಪರಾಧ ಮತ್ತು ಭ್ರಷ್ಟಾಚಾರ. ಇವತ್ತು ಅಪರಾಧಗಳು ಜಾಸ್ತಿ ಆಗ್ಲಿಕ್ಕೆ ಏನ್ ಕಾರಣ ನೋಡಿರಿ? ಒಂದ್ ಬೀರ್ ಬಾಟ್ಲಿ ಕೊಲೆ ಮಾಡ್ತಾರ, ಪ್ರಪೋಸ್ ಮಾಡಿದ್ರೆ ಆಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಕೊಲೆ ಮಾಡ್ತಾರ. ಎಲ್ಲಿಗೆ ಯಾವ ಲೆವೆಲ್ಗೆ ಬಂತಂತಂದ್ರೆ ಆಸಿಡ್ ಹಾಕ್ತಾರ. ಏನ್ ಮಾಡ್ಯಾರ? ಅಪರಾಧ ಮತ್ತು ಭ್ರಷ್ಟಾಚಾರ ಮುಕ್ತ ಸಮಾಜ. ಇಂಥ ಸಮಾಜ ಬಂತು ಅಂತಂತಂದ್ರೆ ಭ್ರಷ್ಟಾಚಾರ ಮುಕ್ತ ಸಮಾಜ ಅಂಡ್ ನಿರ್ಮಾಣ ಆಗ್ತದೆ. ಅಂಡ್ ನೋಡಿ, ಇಲ್ಲಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್. ಇವತ್ತೇನಾಗಿದೆ? ಇವತ್ತು ರಿಸೋರ್ಸ್ ಎಲ್ಲ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇದಾವ, ಹೌದಲ್ರಿ? ಈ ದೇಶದಲ್ಲಿ, ದೇಶ ಅಲ್ಲ ಪ್ರಪಂಚದಲ್ಲಿ 95% ಆಫ್ ಅಸೆಟ್ ಈಸ್ accumulated by 5% people. 5% of asset is shared by 95% of the people. ನಮ್ಮ ದೇಶದಲ್ಲೂ ಅಷ್ಟೇ ಟಾಪ್ 10 ಶ್ರೀಮಂತರು ಏನಿದಾರ ಅವರೆಲ್ಲ ಏನ್ ಮಾಡಿದಾರ? ಆ ಟಾಪ್ 10 ಶ್ರೀಮಂತರು 95% ಪ್ರಾಪರ್ಟಿ ಎಲ್ಲ ಅವ್ರ ಹತ್ರ ಅದ. 5% ಜನರ ಹತ್ರ ಏನದಲ್ಲ, ಆ 5% ಪ್ರಾಪರ್ಟಿ ಮಾತ್ರ 95% ಜನರ ಹತ್ರ ಅದ. ನೋಡಿ, ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ, ಹೌದಾ, ಎಲ್ಲರ ಹತ್ರನು ಅವ್ರ ಹತ್ರ ಇರೋ ಆಸ್ತಿ ಎಷ್ಟು? ಹೌದಲ್ರಿ? 95% ಆಸ್ತಿ ಅವ್ರ ಹತ್ರ ಅದ. ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇಲ್ಲ, ಹೌದಲ್ರಿ? ಅಲ್ಲೇ ಪಕ್ಕದಲ್ಲೇ ಅಪಾರ್ಟ್ಮೆಂಟ್ ಕಟ್ಟಿರ್ತಾರ, ಅವ್ರ ಪಕ್ಕದಾಗ ಒಂದು ಗುಡಿಸಲು ಇರ್ತದೆ.
ಆ ಗುಡಿಸಲಿಗೆ ನೋಡಿದ್ರೆ ಎಲೆಕ್ಟ್ರಿಸಿಟಿ ಸಪ್ಲೈ ಇಲ್ಲ, ನೀರಿಲ್ಲ, ಚರಂಡಿ ಇಲ್ಲ, ಏನಿಲ್ಲ. ಇವನ್ ಮನ್ಯಾಗ ನೋಡಿದ್ರೆ ಬರೀ ಜೂಮರ್ಸ್ ಇರ್ತಾವ. ಒಂದೊಂದು ಜೂಮರ್ಸ್ 20 ಲಕ್ಷ 30 ಲಕ್ಷ ಅಷ್ಟು ಜೂಮರ್ಸ್. ಅವ್ನ ಮನ್ಯಾಗ ಪಕ್ಕದ ಮನ್ಯಾಗ ಒಂದು LED ಲೈಟ್ ಇಲ್ಲ, ಬಲ್ಬ್ ಇಲ್ಲ. ಇದು ಈ ದೇಶದಲ್ಲಿ ನಾವು ನೋಡ್ತೀವಿ. ಇಂಥ ಸಮಾಜ ಹೋಗ್ತದ. ಅವಾಗ ಅವ್ನ ಮನೆಯಾಗಿರೋ ಒಂದು ಜೂಮರ್ನು ಇವನಿಗೆ ಕೊಡ್ತಾನೆ. ಅಟ್ಲೀಸ್ಟ್ ಜೂಮರ್ ಕೊಟ್ಟಿಲ್ಲ ಅಂದ್ರೆ ಪರ ಒಂದು LED ಬಲ್ಬ್ ಕೊಟ್ರೆ ಸಾಕು. ಒಂದು ಶೇರಿಂಗ್ ಆಗ್ತದೆ, ಡಿಸ್ಟ್ರಿಬ್ಯೂಷನ್, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್. ಸಂಪನ್ಮೂಲಗಳ ಸಮಾನ ಹಂಚಿಕೆ ಆಗಬೇಕು. ಸಂಪನ್ಮೂಲಗಳ ಸಮಾನ ಹಂಚಿಕೆ, ಸಂಪನ್ಮೂಲಗಳ ಸಮಾನ ಹಂಚಿಕೆ. ಓಕೆ, ಆಯ್ನ್ ಈ ಸಂಪನ್ಮೂಲಗಳ ಸಮಾನ ಹಂಚಿಕೆ ಆಗ್ತದೆ. ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್. ನೆಕ್ಸ್ಟ್ ದೆನ್ ಅಂತರ್ಗತ ಅಭಿವೃದ್ಧಿ ಅಂತ ಹೇಳ್ತೀವಿ ನಾವು. ಅಂತರ್ಗತ ಅಭಿವೃದ್ಧಿ ಅಂದ್ರೆ ಏನು? ಎಲ್ಲರನ್ನ ಒಳಗೊಂಡಂತಹ ಅಭಿವೃದ್ಧಿ ಆಗ್ತದೆ. ಡೆವಲಪ್ಮೆಂಟ್ ಆಫ್ ಆಲ್. ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಎಲ್ಲರನ್ನ ಒಳಗೊಂಡ ಅಭಿವೃದ್ಧಿ ಆಗಬೇಕು. ಕೆಲವರ ಅಭಿವೃದ್ಧಿ ಮಾತ್ರ ಆಗ್ತಿದೆ ಇವಾಗ. ರಾಜಕಾರಣಿಗಳು ಮತ್ತು ಒಂದಿಷ್ಟು ಜನ ಅಧಿಕಾರಿಗಳು, ಇವ್ರ ಅಭಿವೃದ್ಧಿ ಬಿಟ್ರೆ ವ್ಯಾಪಾರಸ್ಥರು ಒಂದ್ ಸ್ವಲ್ಪ, ಇಲ್ಲಿ ಕೂಲಿ ಲೇಬರ್ಸು, ಫಾರ್ಮರ್ಸು, ಹೌದಾ, ಇವ್ರು ಯಾರು ಅಭಿವೃದ್ಧಿ ಆಗಲ್ಲ. ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆಗುತ್ತೆ. ಎಲ್ಲರನ್ನ ಒಳಗೊಂಡ ಅಭಿವೃದ್ಧಿ ಆಗುತ್ತೆ. ಎಲ್ಲರನ್ನ ಒಳಗೊಂಡ ಅಭಿವೃದ್ಧಿ ಆಗುತ್ತೆ. ನೆಕ್ಸ್ಟ್ ವೈಲೆನ್ಸ್ ಡಿಕ್ರೀಸ್ ಆಗುತ್ತೆ. ಹಿಂಸೆ ಕಡಿಮೆ ಆಗ್ತದೆ. ಆ ಮಹಿಳೆಯರ ಮೇಲೆ ಆಗ್ತಕ್ಕಂಥ, ಮಕ್ಕಳ ಮೇಲೆ ಆಗ್ತಕ್ಕಂಥ ಈ ಎಲ್ಲ ಹಿಂಸೆಗಳು ಕೂಡ ಕಡಿಮೆ ಆಗ್ತದೆ. ಹೌದಾ, ಇಲ್ಲಿ ಏನಾಗ್ತದೆ, ದೆನ್ ವಿ ಕ್ಯಾನ್ ಸಿ ಆಗ್ತದೆ ಡಿಕ್ರೀಸ್. ಹೌದಾ, decreases of violence, or decreasing of violence, you can say like that. Decrease of violence ಕಡಿಮೆ ಆಗ್ತದೆ, ಹಿಂಸೆ ಕಡಿಮೆ ಆಗ್ತದೆ. ಆಮೇಲೆ ನೋಡಿ, ಪೊಲೀಸ್ ಸ್ಟೇಷನ್ಗಳ ಅವಶ್ಯಕತೆನೇ ಬೆಳೆದಲ್ಲ, CC ಕ್ಯಾಮ್ರಾಗಳ ಅವಶ್ಯಕತೆನೇ ಬೆಳೆದಲ್ಲ. ಸಮಾಜದಲ್ಲಿ ಎಲ್ಲರೂ ನೈತಿಕವಾಗಿ ಬದುಕುಟ್ನಂದ್ರೆ ವಿ ಡೋಂಟ್ ರಿಕ್ವೈರ್ಡ್ ಇವನ್ ಪೊಲೀಸ್ ಸ್ಟೇಷನ್ಸ್, ವಿ ಡೋಂಟ್ ರಿಕ್ವೈರ್ಡ್ ಇವನ್ CC ಕ್ಯಾಮ್ರಾಸ್, ವಿ ಡೋಂಟ್ ರಿಕ್ವೈರ್ಡ್ ಕೋರ್ಟ್ಸ್. ಎಷ್ಟು ಜನ ಅನ್ಎಂಪ್ಲಾಯ್ ಆಗ್ತಾರೆ ನೋಡ್ರಿ. ಪೊಲೀಸರು ಇರೋದಿಲ್ಲ, ಲಾಯರ್ ಇರೋದಿಲ್ಲ, ಏನಿರೋದಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಇವೆಲ್ಲ ಜಾಸ್ತಿ ಆಗಿರೋದಕ್ಕೆ ನಾವು ನೋಡ್ತಾ ಇದ್ದೀವಿ. ಸೊ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆಫ್ ಆಲ್, ಓಕೆ, ಇನ್ಕ್ರೀಸ್ ಆಫ್ ಅಂಡ್ ಪ್ರೋಗ್ರೆಸ್ ಆಫ್ ನೇಷನ್ ಅಂಡ್ ಸೊಸೈಟಿ. ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿ ಆಗ್ತದೆ. ಪ್ರೋಗ್ರೆಸ್ ಆಫ್ ನೇಷನ್ ಅಂಡ್ ಸೊಸೈಟಿ. ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿ, ಪ್ರಗತಿ. ಸಮಾಜ ಮತ್ತು ರಾಷ್ಟ್ರದ ಪ್ರಗತಿ ಆಗ್ತದೆ. ದಟ್ ಈಸ್ ಸೊಸೈಟಲ್. ನಾವು ವಿ ಕ್ಯಾನ್ ಆಡ್ ನಾವು ರಾಮರಾಜ್ಯ, ಸಮಾಜ, ರಾಮರಾಜ್ಯ. ಹೌದಾ, ಆಫ್ ಗಾಂಧಿ ಕಾನ್ಸೆಪ್ಟ್, ಗಾಂಧೀಜಿಯವರ ಪರಿಕಲ್ಪನೆಯ ರಾಮರಾಜ್ಯ, ಬಸವಣ್ಣನ ಪ್ರತಿಪಾದ ಸಮಾಜ, ಈಕ್ವಲ್ ಸೊಸೈಟಿ ಆಫ್, ಓಕೆ, ಅಂಬೇಡ್ಕರ್ ಕನಸ್ಕೊಂಡಂತ ಸಮಾಜ. ಹೌದಾ, ಅದನ್ನೆಲ್ಲವನ್ನ ನಾವು ಇಲ್ಲಿ ನೋಡಕ್ ಸಾಧ್ಯ ಆಗ್ತದೆ. ಸಮಾಜ ನಾವು ನೋಡ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ಬರ್ತಕ್ಕಂಥದ್ದು ಪೊಲಿಟಿಕಲ್ ಲೆವೆಲ್. ವೆರಿ ಇಂಟ್ರೆಸ್ಟಿಂಗ್. ಪೊಲಿಟಿಕಲ್ ಲೆವೆಲ್. ಡೂ ಯು ಥಿಂಕ್ ಸೊ? ಡೂ ಯು ರಿಕ್ವೈರ್ಡ್ ಎಥಿಕ್ಸ್ ಅಟ್ ದಿ ಪೊಲಿಟಿಕಲ್ ಲೆವೆಲ್? ರಾಜಕಾರಣದಲ್ಲಿ ನೈತಿಕತೆ ಬೇಕು ಅಂತ ಅನ್ಸುತ್ತೆ ನಿಮಗೆ? ಏನಾಗಬಾರ್ದ ಎಲ್ಲ ಆಗತ್ತ? ಏನಾಗದು ಉಳಿದಿದೆ ಹೇಳ್ರಿ. ಈಗ ಏನಾಗದು ಉಳಿದಿಲ್ಲ, ಎಲ್ಲ ಆಗ್ಬಿಟ್ಟಿದೆ. ಭ್ರಷ್ಟಾಚಾರ ಕಡಿಮೆ ಆಗ್ತದೆ. ನಂಬ್ರಿ ಆತದ ಇಲ್ಲ ಬಿಡ್ಲಿ, ಸ್ವಲ್ಪ ಅಟ್ಲೀಸ್ಟ್ ಬಿ ಪಾಸಿಟಿವ್, ಆಪ್ಟಿಮಿಸ್ಟಿಕ್. ಹೌದು, ಹಿಂಗ ಆಗ್ಬೋದಪ್ಪ. ಕನಸ್ಕೊಂಡ್ ತಪ್ಪೇನದ? ಹೌದಲ್ಲ, ಕನಸ್ಕೊಂಡ್ರೆ ತಪ್ಪೇನಿಲ್ಲ. ರಾಜಕಾರಣದಲ್ಲಿ ನೈತಿಕತೆ ಬಂದ್ರೆ ಭ್ರಷ್ಟಾಚಾರ ಕಡಿಮೆ ಆಗ್ತದೆ. ನಂಬರ್ 1. ನಂಬರ್ 2, ಸ್ಕೀಮ್ಗಳೆಲ್ಲ ಚೆನ್ನಾಗಿ ಬರ್ತಾವ, ಒಳ್ಳೆ ಬರ್ತಾವ. 3ನೇದು, ಕೋಮುಗಲಭೆ ಕಡಿಮೆ ಆಗ್ತದೆ. ವೆರಿ ಗುಡ್, ಸೂಪರ್. ಮತ್ತೆ 4ನೇದು, ಶಾಂತಿ ಮತ್ತು ಸ್ಥಿರತೆ ಬರ್ತದೆ ಸಮಾಜದಲ್ಲಿ. ನೋಡಿ, ಸಮಾಜ ನೋಡಿ, ಲಿಸನ್, ಕೇಳಿ. ಈಗ ನೀವು ಈ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ನಿಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಸಮಾಜ ಅಂತ ಬಂದಾಗ ಸಮಾಜದ ಬರಿಬೇಕು, ರಾಜಕಾರಣ ಅಂತ ಬಂದಾಗ ರಾಜಕಾರಣದಷ್ಟೇ ಬರಿಬೇಕು, ಅಡ್ಮಿನಿಸ್ಟ್ರೇಷನ್ ಅಂದಾಗ ಅಡ್ಮಿನಿಸ್ಟ್ರೇಷನ್ ಅಷ್ಟೇ ಬರಿಬೇಕು. ಅದನ್ನ ಅಲ್ಲದಲ್ಲಿ ಹಿಂಗ್ ಮಾಡಲ್ಲ. ಈಗ ರಾಜಕಾರಣದಲ್ಲಿ ಅಂತಂದಾಗ ನಾವೇನ್ ನೋಡ್ಬೇಕು? ಈಗ ರಾಜಕಾರಣ ಮಾತ್ರ. ಈಗ ಸಮಾಜದಲ್ಲಿ ಶಾಂತಿ ಸುರಸ್ತೆ ಬರೋದು ಸೊಸೈಟಿಯಲ್ಲಿ ಬರ್ತದೆ. ಅದು ಸೊಸೈಟಿಯಲ್ಲಿ ಬರ್ತದೆ. ಆಮೇಲೆ ಡೆವಲಪ್ಮೆಂಟ್ ಅನ್ನೋ ಶಬ್ದಕ್ಕೆ ರಾಜಕಾರಣಕ್ಕೆ ಸಂಬಂಧನೇ ಇಲ್ಲ. ಅರ್ಥ ಆಯ್ತಾ? ಅವ್ರು ಯಾವತ್ತೂ ಡೆವಲಪ್ಮೆಂಟ್ ಮಾಡದೇ ಇಲ್ಲ ಅವರು. ಅದು ಅಡ್ಮಿನಿಸ್ಟ್ರೇಷನ್, ಅದು ಅಡ್ಮಿನಿಸ್ಟ್ರೇಷನ್. ಹೌದಾ? ಇಲ್ಲ ಇನ್ನ ಏನ್ ಹೇಳ್ಬೋದು ಅಂತಂದ್ರೆ, ಡೆವಲಪ್ಮೆಂಟ್ಗೆ ಇದಕ್ಕೆ ಸಂಬಂಧನೇ ಇಲ್ಲ. ಅವ್ರು ಸುಮ್ಮನೆ ಹೇಳ್ತಾರ ಅವ್ರು ಅಷ್ಟೇ. ಇಲ್ಲಿ ರಾಜಕಾರಣದಲ್ಲಿ ನೈತಿಕತೆ ಬಂತಂದ್ರೆ ನಿಜವಾದ ಡೆಮಾಕ್ರಸಿ ಅನ್ನೋದು ಬರುತ್ತೆ.
ಟ್ರೂ ಡೆಮಾಕ್ರಸಿ. ಸರ್ ಇವತ್ತೈತರ ಡೆಮಾಕ್ರಸಿ ಅದು ನಿಜವಾದದ್ದ ಅಂತ ಕೇಳ್ಬೋದು ನೀವು. ಡೆಮಾಕ್ರಸಿ ಅಂದ್ರೆ ಏನು? ಡೆಮಾಕ್ರಸಿ ಅಂದ್ರೆ ಏನು ಹೇಳಿ ನೋಡೋಣ. ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್, ದಿಸ್ ಇಸ್ ಡೆಮಾಕ್ರಸಿ. ಹೌದು, ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಇರುವಂತದ್ದು ಪ್ರಜಾಪ್ರಭುತ್ವ. ಕಾಮನ್ ಪೀಪಲ್ ಕೂಡ ಅಧಿಕಾರಕ್ಕೆ ಬರ್ಬೋದು, ಕಾಮನ್ ಪೀಪಲ್ ಮಿನಿಸ್ಟರ್ ಆಗ್ಬೋದು, MLA ಆಗ್ಬೋದು ಅಂತ ಹೇಳ್ತಾರೆ. ಅಲ್ಲ, ಅದೆಷ್ಟು ಮಟ್ಟಿಗೆ ಸರಿನೋ, ಎಷ್ಟು ಮಟ್ಟಿಗೆ ತಪ್ಪೋ, ಎಷ್ಟು ಮಟ್ಟಿಗೆ ಆಗಿದ್ದೇನೋ ನೀವು ನೋಡ್ರಿ ಒಂದ್ಸಲ. ಬಟ್ ಇನ್ನೂ ಇಲ್ಲ ಇವತ್ತು. ಯಾರಿದಾರೆ ಇಲ್ಲಿ? ನೀವು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನ ಯಾವ ಸ್ಟೇಟ್ ಅಲ್ಲಿ ನೋಡ್ರಿ, ಮಂತ್ರಿ ಮಗ ಮಂತ್ರಿ, ಮುಖ್ಯಮಂತ್ರಿ ಮಗ ಮುಖ್ಯಮಂತ್ರಿ, MLA ಮಗ MLA, MP ಮಗ MP, ಹಿಂಗೆ ಹಾಕ್ಕೊಂತ ಬಂದಿದ್ದಾರೆ. ಹೌದಾ? 90% ಅವರೇ ಇದಾರೆ. 10% ಮಾತ್ರ ಪ್ರಜೆಗಳು ಯಾರೋ ಆಗಿರ್ಬೋದು, ಇಲ್ಲ ಅಂತಲ್ಲ. 90% ಎಲ್ಲ ಡೈನಾಸ್ಟಿ ಪಾಲಿಟಿಕ್ಸ್ ನೋಡ್ತಾ ಇದೀವಿ ನಾವು. ಇದು ಅರಸೊತ್ತಿಗಿತ್ತು. ಮೊದಲೆಲ್ಲ ಅರಸರ ಮಕ್ಕಳ ಅರಸರಾಗ್ತಿದ್ರು, ಹೌದಲ್ರಿ? ಕಾಮನ್ ಸಿಟಿಜನ್ಸ್, ದೇ ಆರ್ ಬಾರ್ನ್ ಟು ರೂಲ್ಡ್ ಬೈ ದಿ ಕಿಂಗ್ಸ್. Kings used to become the kings. Kings' sons and daughters, they used to become the kings and queens. ಅರಿಗೇನಿಗೆ ನಾವು ಅದು ವಂಶ, ಅದು ಅವ್ರ ವಂಶಕ್ಕದು ಅವರೇ ಆಗ್ಬೇಕು. ಯಾರಪ್ಪ? ಅವರೇ ಆಗ್ಬೇಕು, ಬೇರೆಯವ್ರು ಆಗಂಗಿಲ್ಲ. ಅದಕ್ಕೆ ಅದು ಹೋಗಿ ಕಿತ್ತೊಗದು ಯಾರು ಬೇಕಾದ್ರೂ ಆಳುವಂತವ್ರು ಆಗ್ಬೇಕಂತೇಳಿ ಇದನ್ನ ತಗೊಂಬಂದ್ರಿ. ಇದು ತಂದ ಮೇಲೆ ಕೂಡ ಇವತ್ತು ನೋಡ್ರಿ ನೀವು, 8 ಸಲ MLA, 7 ಸಲ MLA, 9 ಸಲ MLA ಅವರೇ. ಅವ್ರಾದ್ಮೇಲೆ ಅವ್ರ ಮಗ ಮೊಮ್ಮಗ, ಇಲ್ಲ ಮೊಮ್ಮಗಳು, ಇಲ್ಲ ಮಗಳು, ಅವರೇ ತುಂಬಿರ್ತಾರೆ ಎಲ್ಲ ಕಡೆ. ಸೊ ವಾಟ್ ಈಸ್ ದ್ಯಾಟ್? ಹೌದಾ? ಏನದು ಹಂಗಂದ್ರೆ? ಯಾಕೆ ಹಿಂಗಾಗ್ತದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಇವತ್ತು ಟ್ರೂ ಡೆಮಾಕ್ರಸಿ ಇಲ್ಲ. ಇವತ್ತೇನ್ ಡೆಮಾಕ್ರಸಿ ಇದೆ? OFF, ಆಫ್ ದ ಪೀಪಲ್, BUY, ಬೈ ದ ಪೀಪಲ್, FAR, ಫಾರ್ ದ ಪೀಪಲ್, ಇದು ಇದೆ. ಹೌದಾ? ಜನರನ್ನ ಕೊಂಡ್ಕೊಳ್ಳೋದು, ಹೌದಾ, ಜನರನ್ನ ಅಧಿಕಾರದಿಂದ ದೂರ ಇಡೋದು, ಇದು ನಡೀತಾ ಇದೆ ಇವತ್ತು. ಎಲ್ಲಿದೆ ಇವತ್ತು ಸಾಮಾನ್ಯ ಜನ ಅಧಿಕಾರಿಗಳಾಗೋದು? ಬಹಳ ಕಷ್ಟದ ಕೆಲಸ ಅದು. ಒಮ್ಮೆ ನೋಡಿ, 10 ಜನ IPS ಗಳನ್ನ ತಯಾರು ಮಾಡುವುದು, ಒಬ್ಬ MLA ಮಾಡೋದು ಬಹಳ ಕಷ್ಟ ಐತಿ. ಅರ್ಥ ಆಗ್ತದ? ಒಬ್ಬ ಕ್ರಿಮಿನಲ್ನ ಕೊಲ್ಲೋದು ಅಂದ್ರೆ ಏನ್ ಸಾಮಾನ್ಯ ಮಾತಲ್ಲ. ಒಬ್ಬ ಕ್ರಿಮಿನಲ್ನ ಕ್ರಿಯೇಟ್ ಮಾಡೋದಕ್ಕೆ ಬಹಳ ಟೈಮ್ ಹಿಡಿತದ. ಆಫೀಸರ್ಗಳೇನ್ರಿ? ಹೌದಲ್ರಿ? ಒಂದ್ ರಿಕ್ರೂಟ್ಮೆಂಟ್ ಮಾಡಿದ್ರೆ 50,000 ಜನ ಆಫೀಸರ್ ಆಗ್ತಾರೆ. ಕ್ರಿಮಿನಲ್ ಅವ್ನ್ ಬಹಳ ರೇರ್ ತಳಿ, ಅದು ರೇರ್ ಬ್ರೀಡ್. ಅದು ಅವನ್ನ ಕ್ರಿಯೇಟ್ ಮಾಡೋದು ಬಹಳ ಚಾಲೆಂಜಿಂಗ್ ಅದ, ಅಷ್ಟು ಸುಲಭದ ಮಾತಲ್ಲ, ಹೌದಲ್ರಿ? ಒಬ್ಬ MLA ಒಬ್ಬ ಪೊಲಿಟಿಷಿಯನ್ ಕ್ರಿಯೇಟ್ ಮಾಡೋದು ಬಹಳ ಕಷ್ಟ ಅದ. ಅಧಿಕಾರಿಗಳೇನ್ರಿ? ಏನು ಲಕ್ಷ ಜನ ಇದಾರೆ, ಯಾರು ಬೇಕಾದ್ರೂ ಬಂದ ಹಾಕ್ತಾರ. ಅದೇ ಒಬ್ಬ ಪೊಲಿಟಿಷಿಯನ್ ಆಗಿ ನೋಡಮ್, ಭ್ರಷ್ಟ ದುಷ್ಟ ಪೊಲಿಟಿಷಿಯನ್ ಆಗೋದು ಬಹಳ ಕಷ್ಟ, ಹೌದಲ್ಲ? ಅದಕ್ಕ ಇದು ಏನಪ್ಪಾ ಅಂತಂದ್ರೆ ಇವತ್ತು ಚಾಲ್ತಿಯಲ್ಲದ. ಒಂದು ವೇಳೆ ಪೊಲಿಟಿಕ್ಸ್ ಅಲ್ಲಿ ಎಥಿಕ್ಸ್ ಬಂದ್ರೆ ಏನಾಗುತ್ತೆ? ಟ್ರೂ ಡೆಮಾಕ್ರಸಿ, ನಿಜವಾದ ಪ್ರಭುತ್ವ ಅನ್ನೋದು ಬರ್ತದೆ. ಅವಾಗ ಪ್ರಜೆಗಳಿಗೆ ನ್ಯಾಯ ಸಿಗ್ತದೆ. ಎರಡನೇದು ಗುಡ್ ಗವರ್ನೆನ್ಸ್, ಉತ್ತಮ ಆಡಳಿತ. ಉತ್ತಮ ಆಡಳಿತ ಈಗೇನ್ ನೀವ್ ಹೇಳಿದ್ರಲ್ಲ, ಅವೆಲ್ಲ ಇದ್ರಾಗೆ ಬರ್ತಾವ. ಡೆವಲಪ್ಮೆಂಟು, ಹೌದಾ, ಡಿಸ್ಕ್ರಿಮಿನೇಷನ್ ಫ್ರೀ, ಹೌದಲ್ರಿ? ಸ್ಕೀಮ್ಸು, ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಸ್ಕೀಮ್ಸು ಎಲ್ಲ ನಾವು ಇಲ್ಲೇ ನೋಡ್ಬೋದು, ಹೌದಾ? ಇಲ್ಲಿ ಏನಾಗ್ತದೆ? ಉತ್ತಮ ಆಡಳಿತ ಬರ್ತದೆ, ಪರಿಣಾಮಕಾರಿ ಯೋಜನೆಗಳ ಅನುಷ್ಠಾನ ಆಗ್ತದೆ. ಪರಿಣಾಮಕಾರಿ ಯೋಜನೆಗಳ ಅನುಷ್ಠಾನ. ನೆಕ್ಸ್ಟ್, so we can see that. Number 3, there is one word in politics ಅಲ್ಲಿ ನಮಗೆ ವರ್ಡ್ ಬರ್ತದೆ, politicization of criminals and criminalization of politics. Politicization of criminals and criminalization of politics. Criminalization of politics. ಏನಂದ್ರೆ ರಾಜಕಾರಣದ ಅಪರಾಧೀಕರಣ, ಅಪರಾಧದ ರಾಜಕೀಯಕರಣ. ರಾಜಕಾರಣದ ಅಪರಾಧೀಕರಣ, ಅಪರಾಧದ ರಾಜಕೀಯಕರಣ. ಏನಿಂಗಂದ್ರೆ? Can you tell me please? ಇದು ಬರ್ಬೋದು, ಹೇಳಕ್ಕಾಗಲ್ಲ. 1-3 ಶಬ್ದ ಬರ್ತವೆ ಇಲ್ಲಿ. Politicization of criminals, criminalization of politics, politicization of bureaucracy, bureaucratization of politics. ಹೀಗೆ ಬೇರೆ ಬೇರೆ ಬರ್ತದೆ. ಅಂದ್ರೆ ಆಡಳಿತಶಾಹಿ ವರ್ಗದ ಮೇಲೆ ರಾಜಕಾರಣದ ಪ್ರಭಾವ, ರಾಜಕಾರಣದ ಮೇಲೆ ಆಡಳಿತಶಾಹಿ ವರ್ಗದ ಪ್ರಭಾವ. ಈಗ ನೋಡಿ, ಅನೇಕ ಜನ IAS IPS ಗಳು ರಾಜೀನಾಮೆ ಕೊಟ್ಟು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ಒಂದು ಕಡೆ ಇದೇನಿದು? ಬ್ಯೂರೋಕ್ರಟೈಸೇಷನ್ ಆಫ್ ಪಾಲಿಟಿಕ್ಸ್, ಹೌದಾ? ಇದು ಬರ್ತಿದೆ. ಇನ್ನೊಂದು ಪೊಲಿಟಿಸೈಸೇಷನ್ ಆಫ್ ಬ್ಯೂರೋಕ್ರಸಿ. ಅನೇಕ ಜನ ರಾಜಕಾರಣಿಗಳು
ಏನ್ ಮಾಡ್ತಿದ್ದಾರೆ ಇವತ್ತು? ಆಡಳಿತ ವರ್ಗದ ಮೇಲೆ ಪ್ರಭಾವವನ್ನ ಹೊಂದಿರತಕ್ಕಂಥದ್ದು. ಇದು ನೋಡಿ, ಪೊಲಿಟಿಷಿಯನ್ ಆಫ್ ಕ್ರಿಮಿನಲ್ಸ್. ನಮ್ಮಲ್ಲಿ 543 ಜನ ಎಂಪಿಗಳಾರ, ಹೌದಾ? 543 ಜನರಲ್ಲಿ 290ಕ್ಕೂ ಹೆಚ್ಚು ಜನರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳಿದಾವಂತ. ದೇ ಆರ್ ಆಲ್ ಕ್ರಿಮಿನಲ್ಸ್. ರೇಪ್ ಕೇಸ್ ಇದೆ, ಫುಲ್ ಮರ್ಡರ್ ಕೇಸ್ ಇದೆ, ಹಾಫ್ ಮರ್ಡರ್ ಕೇಸ್ ಇದೆ, ಹೌದಾ? ಎಲ್ಲಾ ರೀತಿ ಕೇಸ್ಗಳು, ಹೌದಾ? ಇದ್ರಾಗ ರೇಪಿಸ್ಟ್ಗಳಿದ್ದಾರೆ, ಮರ್ಡರ್ ಕೇಸ್ಗಳು, ಎಲ್ಲ ರೀತಿಯಿಂದ ಮಾಡಿದವರು. ಒಬ್ಬೊಬ್ಬರ ಮೇಲೆ 70 ಕೇಸ್ ಇದ್ದವ್ರು ಇದಾರೆ. ಆಮೇಲೆ ಕೆಲವೊಂದು ಕಡೆ ಏನಾಗಿದೆ, ರಾಜಕಾರಣದಲ್ಲಿ ಹೆಚ್ಚು ಕೇಸ್ ಇದ್ದಷ್ಟು ವೇಟೇಜ್ ಬರ್ತಾನೆ ಮತ್ತೆ. ಕೇಸ್ಗಳು ಕಡಿಮೆ ಆಗಿ ಅಂತಂದ್ರೆ ಟಿಕೆಟ್ ಕೊಡ್ಬೇಡ್ರಿ ಅಂತ ಹೇಳ್ತಾರೆ ಅವನಿಗೆ. ಟಿಕೆಟ್ ಕೊಡ್ಬೇಡ್ರಿ, ವೀಕ್ ಪರ್ಸನ್ ಅವನು, ಕೇಸ್ ಜಾಸ್ತಿ ಇದ, ಸ್ಟ್ರಾಂಗ್ ಪರ್ಸನ್ ಕೊಡ್ರಿ ಟಿಕೆಟ್ ಅವನಿಗೆ ಅಂತ. ಹಂಗಿದೆ. ನೀವು ನೋಡಿ, ಬೇಕಾದ್ರೆ ಯಾರದು ಕ್ರಿಮಿನಲ್ ಹಿಸ್ಟ್ರಿ ಇದೆ, ದೇ ಆರ್ ಗೆಟಿಂಗ್ ಮೋರ್ ಅಪಾರ್ಚುನಿಟೀಸ್ ಇನ್ ಪಾಲಿಟಿಕ್ಸ್. ದಿಸ್ ಇಸ್ ಓಕೆ ಬ್ಲಂಡರ್. What we are witnessing in India, that is a blunder. It should not be entertained actually, but it is being entertained in India by the public. ಅದಕ್ಕೆ ನಾನು ಒಂದು ಪ್ರಶ್ನೆ ಕೇಳಿದೆ ಇಂಟರ್ವ್ಯೂ ನಲ್ಲಿ ಒಬ್ಬ ಆಸ್ಪಿರೆಂಟ್ ಗೆ, ಹೂ ಇಸ್ ಮೋಸ್ಟ್ ಕರಪ್ಟೆಡ್ ಇನ್ ಇಂಡಿಯಾ, ವೆದರ್ ಪೊಲಿಟಿಷಿಯನ್ ಆರ್ ಬ್ಯೂರೋಕ್ರಾಟ್ ಅಂತ. ಬ್ಯೂರೋಕ್ರಾಟಾ ಪೊಲಿಟಿಷಿಯನ್, ಯಾರು ಮೋಸ್ಟ್ ಕರಪ್ಟೆಡ್ ಹೇಳ್ರಿ ನೋಡಮ್? ನಾನು ಪೊಲಿಟಿಷಿಯನ್ ಅಂತ ಹೇಳ್ತೇನೆ. ಆ ಪೊಲಿಟಿಷಿಯನ್ಗೆ ಭ್ರಷ್ಟಾಚಾರ ಮಾಡ್ಬೇಕಂತ ಹೇಳ್ಕೊಟ್ಟವ್ರು ಯಾರು? ಹೌದಾ? ಅವನಿಗೆ ಚೆಕ್ ಕೊಡೋರು ಯಾರು? ನೀವು ಗೊತ್ತಾ, ಯಾವ MLA ಮೇಲೆ ಭ್ರಷ್ಟಾಚಾರ ಹಗರಣ ಆಗೋದಿಲ್ಲ. ನೋಡ್ರೆ, ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿರೋ ಅಧಿಕಾರಿಗಳು. ಚೆಕ್ ಬರೆಯೋರು ಯಾರು? ರೋಡ್ ಮಾಡಿದಾರೆ, ಈ ಬಿಲ್ಡಿಂಗ್ ಕಟ್ಟಿದಾರಪ್ಪ, ನಿಮ್ಗೆ ಗೊತ್ತಿದೆ ಎಷ್ಟು ಕ್ವಾಲಿಟಿ ಆಗ್ಯದ, ವರ್ಕ್ ಏನ ರೆಕಾರ್ಡಿಂಗ್ ಆಗ್ತದ, ಜಾಸ್ತಿ ಮಾತಾಡಿದ್ರೆ ನನ್ನ ಮೇಲೆ ಕೇಸ್ ಆಗ್ತದ, ಹೌದಾ? ರೈಟ್, ಬಿಲ್ಡಿಂಗ್ ಇದೆ, ಎಷ್ಟು ಆಗಿದೆ ಅಂತ ನಿಮ್ಗೆ ಗೊತ್ತಿದೆ. ಇದಕ್ಕ ಚೆಕ್ ಕ್ಲಿಯರೆನ್ಸ್ ಮಾಡಿದವ್ರು ಯಾರು? ಅಧಿಕಾರಿಗಳು. ಎಲ್ಲಿ MLA MP ಮಿನಿಸ್ಟರ್ಗಳು ಅಲ್ಲಿ ಅವ್ರು ಚೆಕ್ಕಿಂಗ್ ಸೈನ್ ಇರೋದಿಲ್ಲ, ಎಕ್ಸಿಕ್ಯೂಟಿವ್ ಪಾರ್ಟ್ ಅವ್ರು ಬರದೇ ಇಲ್ಲ. ಬಟ್ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಹೋಗಿರೋದಿಲ್ಲ ಯಾರಿಗೆ? ಅವರಿಗೆ. ಅದನ್ನ ಮಾಡಿಕೊಟ್ಟವ್ರು ಯಾರು? ಅಧಿಕಾರಿಗಳು. ರೋಡ್ ಏನಾದ್ರು ಸರಿಯಾಗಿಲ್ಲ ಅಂತಂದ್ರೆ ಕಾಂಟ್ರಾಕ್ಟರ್ ಮೇಲೆ ಆಕ್ಷನ್ ಆಗೋದಿಲ್ಲ, ಅದನ್ನ ಅಪ್ರೂವಲ್ ಮಾಡಿದಿರ್ತಕ್ಕಂಥ, ಅದನ್ನ ಬಿಲ್ ಕ್ಲಿಯರ್ ಮಾಡಿರ್ತಕ್ಕಂಥ, ಅದನ್ನ ಸೂಪರ್ವಿಷನ್ ಮಾನಿಟರಿಂಗ್ ಮಾಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ಆಗ್ತದೆ. ಅದಕ್ಕೆ ರಾಜಕಾರಣಿಗಳು, ಹೌದಲ್ರಿ, ಬಿಂದಾಸ್ ಆಗಿ ಅವರು ಭ್ರಷ್ಟಾಚಾರ ಮಾಡ್ತಾರೆ. ಬಿಕಾಸ್ ದೇ ಆರ್ ನಾಟ್ ಡೈರೆಕ್ಟ್ ವಿಕ್ಟಿಮ್ಸ್. They are not direct victims. Directly you can't claim them. ಅವನೇ ಅಧಿಕಾರಿಗಳ ಮೇಲೆ ಹೇಳ್ತಾನೆ. ಬಹಳ ಇರುತ್ತೆ. ನಮ್ಮಲ್ಲಿ ಒಂದು MLA ನೋಡಿದ್ದೆ ನಾನು. MLA ಏನ್ ಮಾಡಿದಾನ, RMS ಬಿಲ್ಡಿಂಗ್ ಬಂದಿದ್ವು ಅವಾಗ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಅಂತೇಳಿ ಬಿಲ್ಡಿಂಗ್, 3 ಅಂತಸ್ತು ಬಿಲ್ಡಿಂಗ್, ಅವು ಕಟ್ಔಟ್ ಬಿಲ್ಡಿಂಗ್ ಕಟ್ಟಿದಾರ. ಓಪನಿಂಗ್ ಮಾಡ್ಬೇಕಲ್ಲ, ಓಪನಿಂಗ್ ಮಾಡೋದ್ರೊಳಗಾಗಿ ಬಿಲ್ಡಿಂಗ್ ಹೆಂಗಾಗ್ಯದ ಅಂತಂದ್ರೆ ಹಿಂಗಾಗ್ಯದ, ಹೌದಾ? ಹಿಂಗಾಗಿ ಅದು ಪೀಸಾ ಗೋಪುರ ವಾಲ್ದಂಗ್ ವಾಲಿ ಬಿಡ್ತೀನಿ, ಅದು ವಾಲಿ ಬಿಟ್ಟದ ಅಂತ ಬಿಲ್ಡಿಂಗ್ ರಿಬ್ಬನ್ ಕಟ್ಟಿ ಇವ್ನು ಕಟ್ ಮಾಡ್ಬೇಕು. ಕಟ್ ಮಾಡಿ ಭಾಷಣ ಮಾಡ್ತಿದ್ದಾನ, ಅಧಿಕಾರಿ ಬಾರ ಇಲ್ಲಿ. ಅವ್ರು ಕ್ಯಾಶೋಟಿಕ್ ಅಂತೇಳಿ, ನಿಮ್ಗೆಲ್ಲ ಗೊತ್ತಿದೆ, ಸರ್ಕಾರಿ ಬಿಲ್ಡಿಂಗ್ ಗಳನ್ನ ಕಟ್ಟೋದಕ್ಕೆ ಏಜೆನ್ಸಿಗಳಿದಾವ್. ಕ್ಯಾಶೋಟಿಕ್ ಅಂತೇಳಿ, ನಿರ್ಮಿತ್ ಕೇಂದ್ರ ಅಂತೇಳಿ, ಲ್ಯಾಂಡ್ ಆರ್ಮಿ ಅಂತೇಳಿ ಆ ಒಂದು ಜಿಲ್ಲೆಯಲ್ಲಿ ಇರ್ತಾವ ಆ ಏಜೆನ್ಸಿಗಳು, ಅವರೇ ಕಟ್ಟೋದು. ಅವ್ನು ಕರಿತಾನೆ, ಅವನು ಕ್ಯಾಶೋಟಿಕ್, ಬಾರ ಇಲ್ಲಿ, ಏನೇನು ಬಿಲ್ಡಿಂಗ್ ಹೆಂಗ್ ಕಟ್ಟಿದೀಯ ನೀನು? ಆ ಬಿಲ್ಡಿಂಗ್ ಹಂಗಾಗಿದ್ದಕ್ಕೆ ಕಾರಣನೇ ನೀನು, ಯಾರು MLA. ಅವನೇನ್ ಮಾಡಿದಾನ, ಬಿಲ್ಡಿಂಗ್ ಬಂದಂತ ಎಲ್ಲ ಮೆಟೀರಿಯಲ್ ನ ತನ್ನ ಮನೆಗೆ ಹಾಕ್ಸ್ಕೊಂಡ್ಬಿಟ್ಟು ತನ್ನ ಮನೆ ಕಟ್ಸಿದಾನ. ಅದನ್ನ ಈ ರೀತಿಯಾಗಿ ಕಟ್ಸಿದಾನ. ನೋಡಿ, 3 ಅಂತಸ್ತು ಬಿಲ್ಡಿಂಗ್ ಕಟ್ಬೇಕಾದ್ರೆ ಮಿನಿಮಮ್ ನೀನ್ 20 mm ರಾಡ್ ಯೂಸ್ ಮಾಡ್ಬೇಕು. 10 mm ರಾಡ್ ಹಾಕಿ 3 ಅಂತಸ್ತು ಬಿಲ್ಡಿಂಗ್ ಕಟ್ಟಿದಂದ್ರೆ ಮತ್ತೆ ಬಿಲ್ಡಿಂಗ್ ಇನ್ನ ಹಿಂಗಾಗ್ಬಿಡ್ಬೇಕದ, ಹೌದಾ? ಬಟ್ ಅದು ಎಲ್ಲ ಏನಾಗಿದೆ, ಕ್ವಾಲಿಟಿ ಇಸ್ ಕಾಂಪ್ರಮೈಸ್ಡ್. ಇದು ಆಗಿದ್ದು ಯಾರಿಂದ? ರಾಜಕಾರಣಿಯಿಂದ. ನಾನು ಪ್ರಶ್ನೆ ಕೇಳಿದ್ದೇನು, ರಾಜಕಾರಣಿನ ಅಥವಾ ಬ್ಯೂರೋಕ್ರಾಟ್ ಅಂತ. ಆ ಹೆಣ್ಮಗಳು ಏನಂತ ಗೊತ್ತಾ? ಸರ್, ಪಬ್ಲಿಕ್ ಆರ್ ಮೋಸ್ಟ್ ಕರಪ್ಟೆಡ್ ಸರ್, ಪಬ್ಲಿಕ್ ಮೋಸ್ಟ್ ಕರಪ್ಟೆಡ್. ಯಾಕೆ ಸರ್? ಅವ್ನು ಕಳ್ಳ ಅಂತ ಗೊತ್ತಿದ್ದು, ಅವ್ನು ಭ್ರಷ್ಟಾಚಾರಿ ಅಂತ ಗೊತ್ತಿದ್ದು, ಅವನ ಹತ್ರ 500 ರೂಪಾಯಿ ತಗೊಂಡು ಓಟ್ ಹಾಕ್ತಾರಲ್ಲ ಸರ್ ಇವರೆಷ್ಟು ಕಳ್ಳರು? ಇವನೇ ಇದು ಆನ್ಸರ್ ಹಾಕಿದ್ದು ಸರಿ ಇರ್ಬೋದು, ಜಸ್ಟಿಫೈ ಮಾಡ್ಬೋದು, ನೀವಿಲ್ಲ ಅಂತಲ್ಲ, ಬಟ್ ಇಟ್ ಶುಡ್ ನಾಟ್ ಬಿ ಜಸ್ಟಿಫೈಡ್. ಅದನ್ನ ನಾವು ಜಸ್ಟಿಫೈ ಮಾಡಿ ಬರಿಬಾರದು. ಯಾಕೆ ಹೇಳಿ? ಬ್ಯೂರೋಕ್ರಾಟ್ ಪೊಲಿಟಿಷಿಯನ್ ಏನಿದಾರಲ್ಲ, ಇವರು ಪ್ರಬಲರಿದ್ದಾರೆ, ದೇ ಆರ್ ಪವರ್ಫುಲ್ ಅಂಡ್ ದೇ ಆರ್ ಇನ್ ಪೊಸಿಷನ್ and they have authority. But public, they are powerless, they have no authority, and they are weaker. They are not financially, socially, economically, politically, educationally fit. ಅವ್ರು 500 ರೂಪಾಯಿ ತಗೊಳ್ಳೋದ್ರಲ್ಲಿ ಅರ್ಥ ಇದೆ, ನೀನ್ ತಗೊಳ್ಳೋದ್ರಲ್ಲಿ 500 ರೂಪಾಯಿ ಕೂಲಿ ದುಡಿತಕ್ಕಂಥ ಒಬ್ಬ ರೈತ 500 ರೂಪಾಯಿ ತಗೊಂಡು ಓಟ್ ಹಾಕಿದ್ರೆ ತಪ್ಪೇನಲ್ಲ. 50,000 ರೂಪಾಯಿ ಸಂಬಳ ತಗೊಳ್ತಕ್ಕಂಥ ಒಬ್ಬ ಅಧಿಕಾರಿ 500 ರೂಪಾಯಿ ಕೂಲಿ ದುಡಿಯೋ ರೈತನ ಹತ್ರ 500 ರೂಪಾಯಿ ಲಂಚ ಕೇಳೋದು ಎಷ್ಟು ಮಟ್ಟಿಗೆ ಸರಿ? ಎಷ್ಟು? ಯಾವತ್ತು ದೊಡ್ಡ ತಪ್ಪು? 500 ರೂಪಾಯಿ ತಗೊಂಡು ಓಟ್ ಹಾಕಿರೋದೇ ದೊಡ್ಡ ತಪ್ಪ?
50,000 ರೂಪಾಯಿ ಸಂಬಳ ಇರ್ತಕ್ಕಂಥ ಅಧಿಕಾರಿ 500 ರೂಪಾಯಿ ಕೂಲಿ ಮಾಡೋನ ಹತ್ರ 500 ರೂಪಾಯಿ ಲಂಚ ಕೇಳೋದು ದೊಡ್ಡ ತಪ್ಪು. ಅದು ಮತ್ತೆ ಇವನು ಅನಕ್ಷರಸ್ಥ, ಇವನು ಸುಶಿಕ್ಷಿತನಲ್ಲ, ವಿದ್ಯಾವಂತನಲ್ಲ, ರಾಜಕೀಯ ಬಲ ಇಲ್ಲ, ಸಾಮಾಜಿಕ ಬಲ ಇಲ್ಲ, ಆರ್ಥಿಕ ಬಲ ಇಲ್ಲ, ಎಲ್ಲದರಿಂದನೂ ಕೂಡ ತುಳಿತಕ್ಕೊಳಗಾದವನು. ಇವನು ಎಲ್ಲ ಇದೆ ಇವನಿಗೆ, ಮತ್ತೆ 500 ರೂಪಾಯಿ ಭಿಕ್ಷೆ ಬೇಡ್ತಾನೆ ಅವನು. ಹಾಗಾದ್ರೆ ನಿಜವಾದ ಕ್ರಿಮಿನಲ್ ಯಾರು ಇಲ್ಲಿ? ಯು ಶುಡ್ ನಾಟ್ ಬ್ಲೇಮ್ ದ ಪರ್ಸನ್ ಲೈಕ್ ದಿಸ್, ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಅವನಿಗೆ ಏನ್ ಇಲ್ರಿ, ಅದಕ್ಕೆ ಅವನು 500 ರೂಪಾಯಿ ಕೇಳ್ತಾನ. ಅವನಿಗೆ ಅವೇರ್ನೆಸ್ ಕೂಡ ಗೊತ್ತಿಲ್ಲ, ಓಟಿನ ಬೆಲೆ ಗೊತ್ತಿಲ್ಲ ಅವನಿಗೆ. ಈಸ್ ಸೆಲ್ಲಿಂಗ್ ಇಸ್ ವೋಟ್. ಇಂಡಿಯಾದಲ್ಲಿ ಅದು ಯಾವಾಗ ಗೊತ್ತಾಗ್ತದ ಅವತ್ತು ಈ ಭ್ರಷ್ಟ ರಾಜಕಾರಣಿಗಳ ಆಟ ನಿಲ್ಲುತ್ತೆ. People should understand the value of vote. People don't know the value of vote. Because of that, they are selling their votes for the sake of 500, 600, 700. Okay. So when they understand, then they can say goodbye to this kind of things. ನಾನು ಹೇಳಿದೆ ನೋಡಮ್ಮ, you should not say like this. Public are most corrupted ಅಂತಂದ್ರೆ, are you going to serve for the corrupted people? ಈಗ ನೀನ್ ಅಂತ ಭ್ರಷ್ಟ ಜನರ ಸಲುವಾಗಿ ಸೇವೆ ಮಾಡಕ್ ಹೋಗ್ತಾ ಇದೀಯಾ? ಇಲ್ಲ. ಸೊ ಪಬ್ಲಿಕ್ ಆರ್ ನಾಟ್ ಕರಪ್ಟೆಡ್ ಯಾರ್, ಪಬ್ಲಿಕ್ ಆರ್ ಮೇಡ್ ಕರಪ್ಟೆಡ್. ಅವ್ರನ್ನ ಆತರ ಕರಪ್ಟ್ ಆಗುವಂತೆ ಮಾಡಿದ್ದಾರೆ ಇವರು. ಏನ್ ಮಾಡಿದ್ದಾರೆ? ಇಲ್ಲದ ಆಶ್ವಾಸನೆಗಳನ್ನ ಕೊಟ್ಟು, ದುಡ್ಡು ಕೊಟ್ಟು, ಮತ್ತೊಂದನ್ನು ಕೊಟ್ಟು ಜನರನ್ನ ಏನ್ ಮಾಡಿದ್ದಾರೆ? ಡಿಪೆಂಡೆಬಲ್ ಮಾಡಿದ್ದಾರೆ, ಇಂಡಿಪೆಂಡೆಬಲ್ ಮಾಡಿದಿಲ್ಲ. ಅವ್ರನ್ನ ಇಂಡಿಪೆಂಡೆಂಟ್ ಮಾಡಿಲ್ಲ. ಸರ್ಕಾರದ ಉದ್ದೇಶ ಜನರನ್ನ ಸ್ವಾವಲಂಬಿಗಳನ್ನಾಗಿ ಮಾಡೋದು. ಇವ್ರೇನ್ ಮಾಡ್ಯಾರ? ಅವಲಂಬಿಗಳನ್ನಾಗಿ ಮಾಡಿದ್ದಾರೆ. ಎಲ್ಲಾ ಫ್ರೀಬೀಸ್ಗಳು ಅಥವಾ ಬೇರೆ ಬೇರೆ ಎಲ್ಲಾ ಸ್ಕೀಮ್ಗಳು ಏನಿದಾವಲ್ಲ, ಇದರಲ್ಲಿ ಯಾವ ಇಂಡಿಪೆಂಡೆಂಟ್ ಮಾಡೋವಿದಾವೆ, ಯಾವ ಡಿಪೆಂಡೆಂಟ್ ಮಾಡೋವಿದಾವೆ ನಾವು ನೋಡ್ಬೇಕು. ಓಕೆ, ದೆನ್ ಇಲ್ಲಿ ಏನಾಯ್ತು? ಪೊಲಿಟಿಸೈಸೇಷನ್ ಆಫ್ ನಾನು ಹೇಳ್ತಾ ಇದ್ದೆ ಅಪರಾಧ. ಇದರಲ್ಲಿ ನೀವು ನೋಡಿ, ಮುಖ್ಯಮಂತ್ರಿಗಳು ಕೂಡ ಆರೋಪಿಗಳೇ. ನಮ್ಮ ಮುಖ್ಯಮಂತ್ರಿ ಕೂಡ ಆರೋಪಿನೇ. ಕರ್ನಾಟಕ ಮುಖ್ಯಮಂತ್ರಿ ಪಕ್ಕದಾಗ ಆಂಧ್ರ ಮುಖ್ಯಮಂತ್ರಿ ಇದ್ದ ಹಿಂದೆ, ಜಗನ್ಮೋಹನ್ ರೆಡ್ಡಿ. 76 ಕೇಸ್ ಇದ್ವು ಅಂದ್ಮೇಲೆ. ಅಲ್ಲ, ಎಲ್ಲ ಹೋಗಿ 76 ಉಳಿದಿದ್ವು ಇನ್ನ. ಎಲ್ಲ ಹೋಗಿ 76 ಮುಖ್ಯಮಂತ್ರಿ ಇದ್ದಾಗ 76 ಕೇಸ್, ಎಲ್ಲಾ ಕೇಸ್ ಇದ್ವು. ಅದ್ರಾಗ ಇಂಥದಿಲ್ಲ ಸೆಕ್ಷನ್ ಏನೇನ್ ಬರ್ತವೆ ಎಲ್ಲಾ ಕೇಸ್ ಇದ್ವು. ಮರ್ಡರ್ ಕೇಸ್ ಅದು ಇದೆ, ಭೂ ಒತ್ತುವರಿ ಅದು ಇದೆ, ರೇಪ್ ಕೇಸ್ ಅದು ಇದೆ, ಜೀವ ಬೆದರಿಕೆ ಅದು ಇದೆ, ಹೌದಾ, ಆಫ್ ಮರ್ಡರ್ ಅದು ಇದೆ. ಎಲ್ಲಾ ಕೇಸು, ಎಲ್ಲಾ ಸೆಕ್ಷನ್ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದ್ವು. ಆಂಧ್ರದಲ್ಲಿ ಒಂದು ಇದೆ ಪದ್ಧತಿ ಇದೆ, ಏನು ಗೊತ್ತಾ? ಆಂಧ್ರದಲ್ಲಿ ನೀನ್ MLA ಆಗ್ಬೇಕನ್ನಂತಂದ್ರೆ ಫಸ್ಟ್ ನಿಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ನೋಡ್ತಾರ. ಅವನ್ನ ನೋಡಿದ್ರೆ ಸುತ್ತ ಹಳ್ಳಿಗಳು ಎದುರ್ಬೇಕು, ಅಂತವನಿಗೆ ಟಿಕೆಟ್ ಫಸ್ಟ್. ಅಂತವನ್ ಇರ್ಬೇಕು, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರ್ಬೇಕು. ಮಂತ್ರಿ ಆಗ್ಬೇಕಂತಂದ್ರೆ ಅವನಿಗಿಂತ ದೊಡ್ಡ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರ್ಬೇಕು. ಮುಖ್ಯಮಂತ್ರಿ ಆಗೋ ನೀನ್ ಮಿನಿಮಮ್ ಒಂದು 100 ಕೇಸ್ ಇರಬಾರ್ದ? 100 ಕೇಸ್ ಇಲ್ಲ ಅಂತಂದ್ರೆ ನೀನೇ ಮುಖ್ಯಮಂತ್ರಿ. ಅದಕ್ಕೆ ನಾವು ನೋಡ್ತೀವಿ. ಈಗ ನಮ್ಮಲ್ಲಿ ಕೂಡ ಉಪಮುಖ್ಯಮಂತ್ರಿಗಳಿದ್ದಾರೆ ಪಾಪ. ಅವ್ರಿಗೆಲ್ಲ ಈ ಮುಂಜಾನೆ ಇಡಿನವ್ರು ಬಂದು ಟಿಫನ್ ಮಾಡಿ ಹೋದ್ರೆ, ಮಧ್ಯಾಹ್ನ IT ದವ್ರು ಬಂದು ಊಟ ಮಾಡ್ತಾರ, ರಾತ್ರಿ CBIನವ್ರು ಬಂದು ಡಿನ್ನರ್ ಮಾಡ್ತಾರ ಮನೆ. ಅಂದ್ರೆ ಅವ್ರ ಮೇಲೆ 100 ಕೇಸ್, 100 ಅಲಿಗೇಷನ್ಸ್. ಎಂತ ಅನಾಹುತ! ಹೌದಾ, ಅಪರಾಧದ ರಾಜಕೀಯಕರಣ. ಒಬ್ಬ ಕ್ರಿಮಿನಲ್ ಹ್ಯಾಸ್ ಬಿಕಮ್ ಅ ಪೊಲಿಟಿಷಿಯನ್. ಆಲ್ರೆಡಿ ಅವ ಕ್ರಿಮಿನಲ್ ಇದ್ದ, ಮಾಡ್ತಾ ಇದ್ದ, ಅವ್ನು ರಾಜಕಾರಣ ಆಗ್ಬಿಟ್ಟ. ಅದಕ್ಕೆ ಸಂತೋಷ್ ಹೆಗಡೆ ಹೇಳ್ತಿರ್ತಾರ, ಜೈಲಿನಿಂದ ರಿಲೀಸ್ ಆಗಿ ಬಂದವನನ್ನ ಮೆರವಣಿಗೆ ಮಾಡ್ತಕ್ಕಂಥ ಸಂಸ್ಕೃತಿ ದೇಶದಲ್ಲಿ ಹೋಗೋವರೆಗೆ ದೇಶ ಉದ್ಧಾರ ಆಗೋದಿಲ್ಲ. ಬೇಲ್ ಸಿಕ್ಬಿಟ್ರೆ ಇವ್ರು ಹಬ್ಬ ಮಾಡ್ತಾರ. ಬೇಲ್ ಮರ್ಡರ್ ಮಾಡಿ ಜೈಲಿಗೆ ಹೋದವರಿಗೆ ಬೇಲ್ ಸಿಕ್ಬಿಟ್ಟದ, ಸೆಲೆಬ್ರೇಷನ್. ಹೌದಾ? ಹೂ ಸೊ ದಿಸ್ ಇಸ್ ಕಾಲ್ಡ್ ಆಸ್ ರಾಜಕಾರಣದ ಅಪರಾಧೀಕರಣ. ನಮ್ಮ ದೇಶದಲ್ಲಿ ಅಪರಾಧ ಮಾಡಿ ನೋಡಿ, ಯಾರು ಜಾಸ್ತಿ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲ ಏನ್ ಮಾಡಿದ್ದಾರೆ? ನನಗೆ ಕೇಸ್ ಜಾಸ್ತಿ ಆಗ್ತಿದೆ ಅಂದ್ರೆ ವಾಟ್ ಈಸ್ ದ ಇಂಡಕ್ಷನ್? ಇದು ನಾನ್ ಪೊಲಿಟಿಕ್ಸ್ಗೆ ಹೋಗ್ಬೇಕಂತ ಅರ್ಥ. ಯಾವಾಗ ರಾಜಕಾರಣ ಅಧಿಕಾರ ಪವರ್ ಇದೆ ಅಂತಂದಾಗ ಅವ್ರು, ಅದಕ್ಕೆ ರಾಜಕಾರಣದಲ್ಲಿ ನೈತಿಕತೆ ಬಂತಂದ್ರೆ ಇದು ನಿಲ್ಲುತ್ತೆ. ಓಕೆ, ಇಟ್ ಇಸ್ ಗೋಯಿಂಗ್ ಟು ಸ್ಟಾಪ್, ಇಟ್ ಇಸ್ ಬೀಯಿಂಗ್ ಸ್ಟಾಪ್. ನೋಡಿ, ಇದು ನಿಲ್ಲುತ್ತೆ. ಆಮೇಲೆ ಇನ್ನೊಂದು ಪ್ರಮುಖವಾಗಿ ನಿಲ್ಲುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಡೈನಾಸ್ಟಿ ಪಾಲಿಟಿಕ್ಸ್. ಡೈನಾಸ್ಟಿ ಪಾಲಿಟಿಕ್ಸ್ ನಮ್ಮಲ್ಲಿ ಹೆಂಗಿದೆ ಗೊತ್ತಾ? ನೋಡಿ, ಪಲ್ಲವ ಡೈನಾಸ್ಟಿ, ಕದಂಬ ಡೈನಾಸ್ಟಿ ಅಂತ ಏನು ಓದ್ತೀವಲ್ಲ, ಇಲ್ಲಿ ನಮ್ದು ಹೆಂಗದ? ಜಾರಕಿಹೊಳಿ ಡೈನಾಸ್ಟಿ, ಖರ್ಗೆ ಡೈನಾಸ್ಟಿ, ಯಡಿಯೂರಪ್ಪನ್ ಡೈನಾಸ್ಟಿ ಅಂತ ಓದ್ಬೇಕು ನಾವು. ಡೈನಾಸ್ಟಿ ಅಂತಂದ್ರೆ ಏನಿಲ್ಲಿ? ವಂಶ ಪಾರಂಪರಿಕ ಆಡಳಿತ, ರಾಜಕಾರಣ. ಯಾವ ರಾಜ್ಯದಲ್ಲಿ ನೋಡ್ರಿ ಇದೇ ಇದೆ. ನಾನು ಹೇಳಿದೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಅಂತ. ಕಾಶ್ಮೀರದ ಮುಖ್ಯಮಂತ್ರಿ ಯಾರು ಇವತ್ತು? ಒಮರ್ ಅಬ್ದುಲ್ಲಾ. ಯಾರ ಮಗ? ಫಾರೂಕ್ ಅಬ್ದುಲ್ಲಾನ ಮಗ. ಫಾರೂಕ್ ಅಬ್ದುಲ್ಲಾ ಯಾರು? ex-CM. ಅದಕ್ಕೆ ಅವ್ರ ಮಗ CM. ಕಾಶ್ಮೀರ ಆಯ್ತು. ಕನ್ಯಾಕುಮಾರಿ ತಮಿಳುನಾಡು, ಮುಖ್ಯಮಂತ್ರಿ ಯಾರು? MK ಸ್ಟಾಲಿನ್. ಯಾರ ಮಗ? ಕರುಣಾನಿಧಿ ಮಗ. ಕರುಣಾನಿಧಿ ಯಾರು? ex-CM. ಅವ್ರ ಮಗ ಇವನ್ CM. ಇವಾಗ ಅವ್ರ ಮಗನ ಉದಯನಿಧಿ ಸ್ಟಾಲಿನ್ ಅಂತೇಳಿ. ಅಪ್ಪ ಬದುಕಿದ್ದಾಗಲೇ, ಅವ್ರ ಅಪ್ಪ ಸತ್ತ, ಅವನು ಮುಖ್ಯಮಂತ್ರಿ ಆದ. ಮತ್ತೆ ಇವನ್ ಅಪ್ಪ ಬದುಕಿದ್ದಾಗ ಉಪಮುಖ್ಯಮಂತ್ರಿ, ಹಣ್ಣು ಹುಡುಗ. ಅದ ನಾಳೆ ನೆಕ್ಸ್ಟ್ ಎಲೆಕ್ಷನ್ಗೆ ಅವ್ನು CM ಕ್ಯಾಂಡಿಡೇಟ್. ಅಂದ್ರೆ ಅವ್ರ ಅಪ್ಪ ನಮ್ಮ ಮಗ ಮೊಮ್ಮಗ, ನೀವೇ ಮುಖ್ಯಮಂತ್ರಿಗಳು.
ಯಾರ್ಯಾರು ಆಗ್ಬಾರ್ದ? ಯು ಕ್ಯಾನ್ ಸಿ ದಟ್ ಆಂಧ್ರ ಪ್ರದೇಶ್ ಹೋದ್ಸಲ ಜಗನ್ ಮೋಹನ್ ರೆಡ್ಡಿ ಅವರಪ್ಪ YS ರಾಜಶೇಖರ್ ರೆಡ್ಡಿ, ಅದು ಈಗ ಚಂದ್ರಬಾಬು ನಾಯ್ಡು ಅವ್ರ ಮಗ ಆಲ್ರೆಡಿ ಮಿನಿಸ್ಟ್ರು, ITBT ಮಿನಿಸ್ಟ್ರು, ಮತ್ತೆ ಎಲ್ಲ ಒಂದೇ ಇನ್ಚಾರ್ಜ್, ಹೆಸರಿಗಷ್ಟೇ ಅವರಪ್ಪ ಮುಖ್ಯಮಂತ್ರಿ. ಏಜ್ ಆಗಿದೆ ಆಲ್ರೆಡಿ, 80 ಇದೆ ಏಜ್, 76 77 ಇದೆ ಏಜ್. ಸಿ ಲಿಸನ್, ಅದ್ ಮಗ ಲೋಕೇಶ್ ಅಂತೇಳಿ, ಅವನು ಏನಪ್ಪಾ ಡೈನಾಸ್ಟಿ ಪಾಲಿಟಿಕ್ಸ್ ಎವ್ರಿವೇರ್. ಈ ನಮ್ಮಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿರೋದು ಯಾವಾಗ ಅಂತಂದ್ರೆ, ಯಾವಾಗ ಈ ಸಮ್ಮಿಶ್ರ ಸರ್ಕಾರಗಳು ಬರ್ತಾವ ನೋಡ್ರಿ, ಅವಾಗ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ. ಸಮ್ಮಿಶ್ರ ಸರ್ಕಾರಕ್ಕೆ ಏನಂತಾರೆ ಇಂಗ್ಲಿಷ್ ನಲ್ಲಿ? ಕೋಲೇಷನ್ ಗವರ್ಮೆಂಟ್ ಅಂತ. ಕೋಲೇಷನ್ ಗವರ್ಮೆಂಟ್ ನೀವು ನೋಡಿರ್ಬೇಕಾದ್ರೆ, ಕೋಲೇಷನ್ ಗವರ್ಮೆಂಟ್ ಅಂಡ್ ಅನ್ಎಥಿಕಲ್ ಪ್ರಾಕ್ಟಿಸಸ್. ಅನ್ಎಥಿಕಲ್ ಪ್ರಾಕ್ಟಿಸಸ್ ಇತ್ತೀಚೆಗಂತೂ ಇವು ಜಾಸ್ತಿ ಆಗ್ಬಿಟ್ಟು. ಹೋದ ವರ್ಷ ನೀವೆಲ್ಲ ಗೊತ್ತಿರ್ಬೇಕು, ಮಹಾರಾಷ್ಟ್ರ ಹೋದ 5 ವರ್ಷದ ಮಹಾರಾಷ್ಟ್ರದಾಗ ಏನೇನಾಯ್ತು ಗೊತ್ತಾ? ಅಲ್ಲೊಂದು ಪಾರ್ಟಿ ಐತೆ, ಅದು ಯಾವುದು? ಶಿವಸೇನಾ ಅಂತೇಳಿ. ಅಲ್ಲೋ ನಾಚಿಕೆ ಮಾನ ಮರ್ಯಾದೆ, ಅಲ್ಲ ಕಾಂಗ್ರೆಸ್ ಜೊತೆಗೆ ಹೋಗಿ ಸರ್ಕಾರ ಮಾಡ್ತಾರ, ಬಿಜೆಪಿ ಜೊತೆಗೆ ಅಲ್ಲ. ಹಂಗ ನೋಡಿದ್ರೆ JDS ಅದನ್ನೇ ಮಾಡೋದು. ಕಾಂಗ್ರೆಸ್ ಜೊತೆಗೆ ಹೋಗೋದು ಸರ್ಕಾರ ಮಾಡೋದು, ಬಿಜೆಪಿ ಜೊತೆಗೆ ಬರೋದು ಸರ್ಕಾರ ಮಾಡೋದು. ನಿಮಗೆ ಒಂದು ಬದ್ಧತೆ ಬೇಡವಾ? ಈಗ ತಂದೆನಾದ್ರೂ ಮಾಡ್ಕೋ, ಇಲ್ಲ ಮಗನಾದ್ರೂ ಮಾಡಿಕೆ, ಇಲ್ಲ ತಂದೆನ ಮಾಡಿಕೆ ನೀ ಮಗನ ಮಾಡಿಕೆ, ನೀನೇನು ಇಷ್ಟಕ್ಕೆ ಹೇಳ್ತೇ ತಾಯ? ಇಲ್ಲ ಹೇಳ್ತೇನ್ ತಾಯಿ, ನೀನ್ ಏನ್ ಅನ್ಬೇಕು? ಹೌದಾ? ದಿಸ್ ಇಸ್ ಕಾಲ್ಡ್ ಆಸ್ ದೇ ಡೋಂಟ್ ಹ್ಯಾವ್ ಎನಿ ಐಡಿಯಾಲಜಿ. They want only power. They want to be in power. Because of that, they compromise with everybody. Shivasena, they went with NCP. Again, they went with BJP. Okay, they split ಆಯ್ತು ಅಲ್ಲಿ ಹೋಯ್ತು. ನಮ್ಮಲ್ಲಿ ಯಾವಷ್ಟು 5 ವರ್ಷ ಅದೇ ಆಗಿರೋದು. ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದ ಹೆಂಗ ಹಿಂಗೆ ಕರ್ಕೊಂಡು ತಿನ್ನು. So that is called as earlier they started government. They made government with the support of JDS. Congress JDS government was there. When Congress government JDS ಅದು ಗವರ್ಮೆಂಟ್ ಅನ್ನ ನಮ್ಮ ಗೊತ್ತಿದೆ, CD ಸಾವ್ಕಾರ್ ಕೆಡಿಬಿಟ್ಟ. CD ಸಾವ್ಕಾರ್ ಬಂದು ಕೆಡಿದ ಮೇಲೆ ಏನಾಯ್ತು? ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು. ಅದಕ್ಕಿಂತ ಮುಂಚೆ ಆ ಬಿಜೆಪಿ ಸರ್ಕಾರ ಆಗ್ಬೇಕಾದ್ರೆ ಹೆಂಗಾಯ್ತು? ಒಂದಿಷ್ಟು ಜನ JDS, ಒಂದಿಷ್ಟು ಜನ ಕಾಂಗ್ರೆಸ್, ಅವ್ರೆಲ್ಲರನ್ನ ಕರ್ಕೊಂಡು ಬಂದು ಮತ್ತೆ ಇವ್ರು ಮಾಡೋದು. ಇದೆಲ್ಲ ಸ್ಟಾರ್ಟ್ ಆಗಿದ್ದು ರೆಡ್ಡಿಗಳಿಂದ. ನಮ್ಮಲ್ಲಿ ರೆಡ್ಡಿಗಳು ಇದ್ರಲ್ಲ, ರೆಸಾರ್ಟ್ ರಾಜಕೀಯ ಅಂತ ಬಂತು ನೋಡಿ. ಈ ಶಬ್ದಗಳೆಲ್ಲ ಬರಿಬೇಕು ನಾವಿಲ್ಲಿ. ಈ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನೋದು ಎಂಡ್ ಆಗ್ತದೆ. ರೆಸಾರ್ಟ್ ನೋಡಿ ಹೆಂಗ್ ಬಂತು ನೋಡಿ, ಈಗ ಅಪ್ಡೇಟ್ ಆಗಿದೆ ಹೇಳ್ತೇನೆ ನಿಮ್ಗೆ. ರೆಸಾರ್ಟ್ ಪಾಲಿಟಿಕ್ಸ್ ಅಂತ ಬಂತು. ಅದಾದ್ಮೇಲೆ ಹಾರ್ಸ್ ಟ್ರೇಡಿಂಗ್ ಅಂತ ಬಂತು. ಹಾರ್ಸ್ ಟ್ರೇಡಿಂಗ್ ಅಂತ ಹೇಳ್ತಾರೆ, ಕುದುರೆ ವ್ಯಾಪಾರ. ಕುದುರೆ ವ್ಯಾಪಾರ ಆಕ್ಚುಲಿ ಕುದುರೆ ವ್ಯಾಪಾರ ಅನ್ಬಾರ್ದು, ಡಾಂಕಿ ಟ್ರೇಡಿಂಗ್ ಅನ್ಬೇಕು, ಕತ್ತೆ ವ್ಯಾಪಾರ ಅನ್ಬೇಕು. ಹೌದಾ? ಹಾರ್ಸ್ ಟ್ರೇಡಿಂಗ್ ಅಂತ ಬಂತು. ಅಂದ್ರೆ MLA ಗಳನ್ನ 10 ಕೋಟಿ 50 ಕೋಟಿ 20 ಕೋಟಿ ಕೊಟ್ಟು ಕೊಂಡ್ಕೊಳ್ಳೋದು, ಕೊಂಡ್ಕೊಂಡ್ಬಿಡೋದು. MLA ಕೊಂಡ್ಕೊಂಡ್ಬಿಟ್ಟು CM ಆಗೋದು. ಈ ಪದ್ಧತಿ ಬಂದಿದ್ದೇ ನಮ್ಮಲ್ಲಿ ಮೊದಲು ನಾಂದಿ ಆಗಿತ್ತು. ಈಗೇನಾಗ್ಯದ? ಬ್ಲಾಕ್ ಮೇಲ್ ಪಾಲಿಟಿಕ್ಸ್ ಅಂತ. ಈಗೇನು ಬ್ಲಾಕ್ ಮೇಲ್? CD ಇಟ್ಕೊಳ್ಳೋದು, ಪೆನ್ ಡ್ರೈವ್ ಇಟ್ಕೊಳ್ಳೋದು. ಮಗನೇ ಸಪೋರ್ಟ್ ಮಾಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀವಿ? ಟ್ರಾಪ್ ಮಾಡಿಬಿಟ್ಟಿರ್ತಾರೆ. ಮೊದಲೇ ಮಾಡಿಬಿಟ್ಟು CD ಇಟ್ಕೊಂಡ್ಬಿಟ್ಟಿರ್ತಾರೆ. ಓಕೆ, ಇಫ್ ಯು ಡೋಂಟ್ ಸಪೋರ್ಟ್, ವಾಟ್ ಹ್ಯಾಪನ್ಸ್? ಬ್ಲಾಕ್ ಮೇಲ್ ಪಾಲಿಟಿಕ್ಸ್. ಇದೆಲ್ಲ ಎಂಡ್ ಆಗ್ತದೆ. ಸೊ ದಟ್ ಈಸ್ coalition government and unethical things. And we can get good administration. ಆಮೇಲೆ ಇಂಟರ್ನಲ್ ಡೆಮೋಕ್ರಸಿ ಇನ್ ಪಾಲಿಟಿಕ್ಸ್. Internal democracy in politics. ಅಂದ್ರೆ ರಾಜಕಾರಣದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ. ಅಂದ್ರೆ ಏನು? ಇವತ್ತು MLA ಟಿಕೆಟ್ ಯಾರಿಗೆ ಕೊಡ್ಬೇಕು? ಸೊ ವೇರ್ ಇಸ್ ದ ಡಿಮ್ಯಾಂಡ್? ಬೇಸ್ಡ್ ಆನ್ ದ ಡಿಮ್ಯಾಂಡ್ ಆಫ್ ದ ಪಬ್ಲಿಕ್, MLA ಟಿಕೆಟ್ ಶುಡ್ ಬಿ ಗಿವನ್. ಬಿ ಫಾರ್ಮ್ ಯಾರಿಗೆ ಕೊಡ್ಬೇಕ್ರಿ? ಯಾರು ಜನಗಳಿಗೆ ಹೇಳ್ತಾರ ಅವ್ರಿಗೆ ಕೊಡ್ಬೇಕು. ಬಕೆಟ್ ಹಿಡ್ದವನಿಗೆ, ಸೂಟ್ ಕೇಸ್ ಹಿಡ್ದವನಿಗೆ ಇಫ್ ಯು ಆರ್ ಪ್ರೊವೈಡಿಂಗ್, ದಟ್ ಈಸ್ ನಾಟ್ ಇಂಟರ್ನಲ್ ಡೆಮೋಕ್ರಸಿ. MLA ಮಿನಿಸ್ಟರ್ ಯಾರು ಮಾಡ್ಬೇಕು? ಮುಖ್ಯಮಂತ್ರಿ ಯಾರಾಗ್ಬೇಕು? ಹೌದಾ? ಯಾರು MLA ಗಳು ಡಿಮ್ಯಾಂಡ್ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ಬೇಕು. ಅದು ಬಿಟ್ಟು ಹೈಕಮಾಂಡ್ ಕಾಲಿಡ್ದವನಿಗೆ ಡಿಮ್ಯಾಂಡ್ ಮಾಡ. ಸೊ ದಟ್ ಈಸ್ ನಾಟ್ ಲೈಕ್ ದಟ್. ಓಕೆ, ಹೈಕಮಾಂಡ್ ಹೇಳ್ದವನು ಮುಖ್ಯಮಂತ್ರಿ ಆಗ್ತಾನ ಅಂತಂದ್ರೆ ಅರ್ಥ ಏನು? ಈಸ್ ಗೋಯಿಂಗ್ ಟು ಕೀಪ್ ಸೂಟ್ ಕೇಸ್, ಈಸ್ ಗೋಯಿಂಗ್ ಟು ಕೀಪ್ ಬಕೆಟ್ ಟು ದಿ ಹೈಕಮಾಂಡ್. ದಟ್ ಈಸ್ ನಾಟ್ ಎಥಿಕಲ್. ಓಕೆ, ಅದು ನಮ್ಗೆ ಇಲ್ಲಿ ಬರ್ತದೆ. ಇಟ್ ಇಸ್ ಪೊಲಿಟಿಕಲ್ ಲೆವೆಲ್.